ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಆಬ್ಸಲ್ಯೂಟ್ಲಿ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್, ಯಾಕೆಂದರೆ ಇದು 2 ಪಾರ್ಟ್ಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಪಾರ್ಟಲ್ಲಿ ಗಾಡೆಸ್ ಬ್ಯೂಟಿಫುಲ್ ಗಾರ್ಜಿಯಸ್ ಪವರ್ಫುಲ್ ಗಾಡೆಸ್ ಪಾರ್ವತಿ ಮಾ ಇಂದ ನಮಗೆ ಜನರಲ್ ಮೆಸೇಜಸ್ ಇರುತ್ತೆ. ಅವರ 5 ಇಂಪಾರ್ಟೆಂಟ್ ಟೀಚಿಂಗ್ಸ್, ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾಗಿರುವಂಥ 5 ಇಂಪಾರ್ಟೆಂಟ್ ಟೀಚಿಂಗ್ಸ್. ಸೊ ಸೆಕೆಂಡ್ ಪಾರ್ಟಲ್ಲಿ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಸೆಪ್ರೇಟಾಗಿ ನಿಮಗೆ ಪಾರ್ವತಿ ಮಾಯಿಂದ ಗಾಡೆಸ್ ಪಾರ್ವತಿಯಿಂದ ಏನು ಮೆಸೇಜಸ್ ಇದೆ ಅಂತ ಹೇಳಿ. ಸೊ ಎಲ್ಲ ಟೈಮ್ ಸ್ಟ್ಯಾಂಪ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಇನ್ ಫ್ಯೂಚರ್ ನೀವು ರೆಫರೆನ್ಸಿಗೆ ಬೇಕಿದ್ರೆ. ಓಕೆ, ಸೊ ಇವತ್ತನ್ನು ಸ್ಪೆಷಲ್ ಬ್ಯೂಟಿಫುಲ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪಾರ್ಟ್ 1ನ ಸ್ಟಾರ್ಟ್ ಮಾಡೋಣ. ನನಗೆ ಫಸ್ಟು ಮೆಸೇಜ್ ಹೇಳ್ತಾ ಇರೋದು ಪಾರ್ವತಿ ಮಾ ಬಂದು, ನೀವು ಯಾವಾಗಾದರೂ ನೀವು ಪೂಜೆ ಮಾಡ್ತೀರಾ, ರಿಚುವಲ್ಸ್ ಮಾಡ್ತೀರಾ, ಪಾರ್ವತಿನಿರ್ಬೋದು, ಶಿವನಿರ್ಬೋದು, ಸರಸ್ವತಿನಿರ್ಬೋದು. ನಮಗೆ ಮನೆಯಲ್ಲೆಲ್ಲ ಫೋಟೋಸ್ ಇದೆ, ಎಲ್ಲ ಇದೆ, ಹಳೆ ಸ್ಟೋರೀಸ್ ಇರ್ಬೋದು, ನಾವು ಸ್ಟೋರೀಸ್ ಎಲ್ಲ ನೋಡಿರ್ಬೋದು. ಪಾರ್ವತಿ ಬಗ್ಗೆ, ಶಿವನ ಬಗ್ಗೆ ಯಾವುದಾದ್ರೂ ದೇವ್ರನ್ನ ಕನ್ಸಿಡರ್ ಮಾಡಿ ಅದನ್ನು ಬರೀ ಸ್ಟೋರಿ ಥರ ನೋಡಿರ್ತೀವಿ. ಆದರೆ ಪರ್ಟಿಕ್ಯುಲರ್ ಆಗಿ ನಾವು ಆ ದೇವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವ್ರ ಲೈಫ್ ಹೆಂಗಿತ್ತು, ಅವರು ಏನನ್ನ ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಲೈಫ್ ಸ್ಟೋರಿಯಿಂದ ಅಂತ ನಾವು ಯಾವತ್ತೂ ಗಮನ ಕೊಡೋದಿಲ್ಲ. ಯಾಕೆಂದರೆ ನಾವು ಪರ್ಟಿಕ್ಯುಲರ್ ಆಗಿ ಆ ಕ್ಯಾರೆಕ್ಟರ್ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಪಾರ್ವತಿ ಬಗ್ಗೆ ನಾವು ಇನ್ ಡೀಟೇಲ್ ಇನ್ ಡೆಪ್ತ್ ಪಾರ್ವತಿನ ನಾವು ಡೇ ಟು ಡೇ ಲೈಫಲ್ಲಿ, ನಮ್ಮ ಲೈಫಲ್ಲಿ ನಾವು ಕಂಪೇರ್ ಮಾಡಿಕೊಂಡಾಗ ಅವ್ರ ಲೆಸನ್ಸು ನಮ್ಮ ಲೈಫಿಗೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ, ಹೆಂಗೆ ಯೂಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ನೋಡಿರೋದಿಲ್ಲ. ಆ್ಯಕ್ಚುಲಿ ಇವ್ರ ಲೈಫೆಲ್ಲ ಲೀಡ್ ಮಾಡಿ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದು ನಮಗೆ ಅರ್ಥ ಆಗಲಿ ನಮ್ಮ ಜೀವನದಲ್ಲಿ ಹೆಂಗೆ ನಾವು ಜೀವನ ಮಾಡಬೇಕು ಅಂತ. ಸೊ ಹಾಗಾಗಿ ಪಾರ್ವತಿ ಮಾ ಹೇಳ್ತಾ ಇರೋದು, ಫಸ್ಟು ನೀವು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀರಾ, ಆದರೆ ಆ ದೇವ್ರದ್ದು ಸ್ಪೆಸಿಫಿಕ್ಕಾಗಿ ಏನು ಕ್ಯಾರೆಕ್ಟರ್ಸ್ನ ನೀವು ಇನ್ವೋಕ್ ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ನ ಇಲ್ಲ ಯಾವ ಪವರ್ನ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಗಮನ ಕೊಡಿ. ಮತ್ತು ಯಾವುದಾದ್ರೂ ಒಂದು ದೇವ್ರನ್ನ ಪರ್ಟಿಕ್ಯುಲರ್ ಆಗಿ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಯಾಕೆಂದರೆ ಅವ್ರು ಒಬ್ಬರಿಂದ ಎಷ್ಟೊಂದು ಮೆಸೇಜಸ್ ಇರುತ್ತೆ, ಎಷ್ಟೊಂದು ಟೀಚಿಂಗ್ಸ್ ಇರುತ್ತೆ, ಎಷ್ಟೊಂದು ಕಲಿಯೋದಿರುತ್ತೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿರುತ್ತೆ. ಸೊ ಡೆಡಿಕೇಟ್ ಯೋರ್ ಸೆಲ್ಫ್ ಟು ಒನ್ ಗಾಡ್ ಫಾರ್ 1 ಮಂತ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ್ಯಾಟ್ ಬ್ರಿಂಗ್ಸ್ ಅಸ್ ನಮ್ಮ ಫಸ್ಟ್ ಲೆಸನ್ನು ಪಾರ್ವತಿ ಮಾಯಿಂದ, ಲವ್, ಪ್ಯಾಷನ್ ಆ್ಯಂಡ್ ಡಿವೋಷನ್. ನಾವು ಯಾವಾಗ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಪ್ಯಾಷನ್ ಇರೋದಿಲ್ಲ, ಲವ್ ಇರೋದಿಲ್ಲ, ಡಿವೋಷನ್ ಇರೋದಿಲ್ಲ, ಸುಮ್ಮನೆ ಏನೋ ಒಂದು ಮಾಡಬೇಕು, ಹೆಂಗೋ ಒಂದು ಎಲ್ಲರೂ ಮಾಡ್ತಿದ್ದಾರೆ ಅಂತ ಮಾಡ್ತಿರ್ತೀವಿ. ಅದರಲ್ಲಿ ಪ್ಯಾಷನ್ ಇದೆಯಾ? ಡೂ ಯು ಹ್ಯಾವ್ ಪ್ಯಾಷನ್ ನೀವು ಮಾಡ್ತಾ ಇರೋ ಕೆಲಸದಲ್ಲಿ? ಯಾಕೆಂದರೆ ಪಾರ್ವತಿ ಮಾ ಇಸ್ ದ ಡೆಫಿನಿಷನ್ ಆಫ್ ಪ್ಯಾಷನ್ ಆ್ಯಂಡ್ ಲವ್. ಪಾರ್ವತಿ ಮಾ ಭೂಮಿ ಮೇಲೆ ಬರೋದೇ ಶಿವನ ಪ್ರೀತಿನ ಗಳಿಸ್ಬೇಕಂತ. ಶಿ ಈಸ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಅಬೌಟ್ ಶಿವನ ಪ್ರೀತಿನ ಗಳಿಸ್ಬೇಕು, ಶಿವನ ಅವರ ಪತಿಯಾಗಿ ಮಾಡ್ಕೋಬೇಕಂತ. ಸೊ ಇದು ಈ ಲಸ್ಟಿಂದ ಅಲ್ಲ, ಪಾರ್ವತಿ ಮಾ ಭೂಮಿ ಮೇಲೆ ಬರೋದು ಶಿವನ ಸಮಾಧಿ ಸ್ಥಿತಿಯಿಂದ ಆಚೆ ತರಬೇಕು ಅಂತ ಹೇಳಿ. ಏಕೆಂದರೆ ಶಿವ ಸಮಾಧಿ ಸ್ಥಿತಿಗೆ ಹೋಗಿ ಭೂಮಿನಲ್ಲಿ ನಡೀತಾ ಇರೋ ಈ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರಲ್ಲ. ಸೊ ಬ್ರಹ್ಮ ಬಂದು ಶಕ್ತಿ ಹತ್ರ ಹೋಗಿ ಕೇಳ್ಕೊಳ್ತಾರೆ, ಈ ಥರ ಶಿವನ ಹೆಂಗಾದರೂ ಮಾಡಿ ಆ ಸಮಾಧಿ ಸ್ಥಿತಿಯಿಂದ ಆಚೆ ತರಬೇಕು, ಸೃಷ್ಟಿಗೆ ತುಂಬ ತೊಂದರೆ ಆಗ್ತಾ ಇದೆ, ಸೃಷ್ಟಿ ಆಗಬೇಕಂತಂದರೆ ಡಿಸ್ಟ್ರಕ್ಷನ್ ಅಂದರೆ ಲಯ ಕೂಡ ಆಗಬೇಕು. ಸೃಷ್ಟಿ ಸ್ಥಿತಿ ಲಯ ಮೂರೂ ಕಂಟಿನ್ಯೂಸ್ ಆಗಿ ನಡಿಬೇಕಾದ್ರೆ ಮಾತ್ರನೇ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಫ್ಲೋ. ನಮ್ಮ ಲೈಫಲ್ಲೂ ಅಷ್ಟೇ ಈ ಸೈಕಲ್ ತುಂಬ ಇಂಪಾರ್ಟೆಂಟ್. ಸೃಷ್ಟಿ, ಸ್ಥಿತಿ, ಲಯ, ಕ್ರಿಯೇಷನ್, ಸ್ಟಿಲ್ನೆಸ್, ಡಿಸ್ಟ್ರಕ್ಷನ್, ಈ 3 ಆಗ್ತಿದ್ದಾಗ ಮಾತ್ರನೇ ಹೊಸತನಕ್ಕೆ ಜಾಗ ಇರುತ್ತೆ. ಹಳೆದನ್ನು ಡಿಸ್ಟ್ರಕ್ಷನ್ ಆಗೋಕ್ಕೆ, ಕಳ್ಕೊಳ್ಳೋದಕ್ಕೆ ಬಿಟ್ಟಾಗ್ಲೇ ಹೊಸದಾಗಿ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು. ಮತ್ತು ದ ಸ್ಟೋರಿ ಆ ಥರ ಶಕ್ತಿನ ಬಂದು ಬ್ರಹ್ಮ ಕೇಳ್ಕೊಂಡಾಗ ಶಕ್ತಿ ಪಾರ್ವತಿಯಾಗಿ ಜನ್ಮ ತಾಳ್ತಾರೆ. ಜನ್ಮ ತಾಳಿ ಅವರಿಗೆ ಗೊತ್ತು ಅವ್ರಿಗೆ ಬಂದಿರೋ ಮೇನ್ ರೀಸನ್ನು ಶಿವನ ಅವರ ಪ್ರೀತಿಯಿಂದ ಸಮಾಧಿ ಸ್ಥಿತಿಯಿಂದ ಆಚೆ ತರಬೇಕು, ಪ್ರೀತಿನ ಉಪಯೋಗಿಸಿ ಅಂತ ಹೇಳಿ. ಸೊ ಶಿ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್. ಶಿವ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡಬೇಕಾದ್ರೆ ಅವ್ರನ್ನ ಕೂತ್ಕೊಂಡು ಗಂಟೆಗಟ್ಟಲೆ ನೋಡ್ತಾ ಇರ್ತಾರೆ. ಪ್ಯಾಷನಿಂದ, ಲವ್ವಿಂದ ಅವ್ರನ್ನ ಒಂದೇ ಸಮ ನೋಡೋದು, ಅವ್ರಿಗೆ ಹೂವು ತೊಗೊಂಡೋಗಿಡೋದು, ಈ ಥರ ಎಲ್ಲ ಡೆಡಿಕೇಟೆಡ್ ಆಗಿ ಅಷ್ಟು ವಿತ್ ಲವ್ ವಿತ್ ಪ್ಯಾಷನ್ ಮಾಡ್ತಿರ್ತಾರೆ. ಹಾಗೆ ಮಾಡ್ತಾ
ಶಿ ನೋಸ್ ನಥಿಂಗ್ ಎಲ್ಸ್. ಅವ್ರದ್ದು ಒಂದೇ ಅವರ ಧ್ಯೇಯ ಶಿವನ ಪ್ರೀತಿನ ಅವ್ರು ಗಳಿಸ್ಬೇಕು, ಅವ್ರನ್ನ ಸಮಾಧಿ ಸ್ಥಿತಿಯಿಂದ ಆಚೆ ತಂದು ಸೃಷ್ಟಿಗೆ ಮತ್ತೆ ಅವರ ಅನುಕೂಲ ಆಗುವಂಥ ಅವರ ಒಂದು ಎನರ್ಜಿನ ಮತ್ತೆ ಭೂಮಿಗೆ ತರಬೇಕು ಅನ್ನೋ ಒಂದು ಡೆಡಿಕೇಟೆಡ್ ಆಗಿ ಅವರು ಶಿವನ ಆ ಒಂದು ಲವ್ ಅಲ್ಲಿ ಅವರು ಇರ್ತಾರೆ. ಕಂಪ್ಲೀಟ್ಲಿ 100% ಫೋಕಸ್ಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಆನ್ ಶಿವ. ಸೊ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ಯಾಷನ್ ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ನಾವು ಇನ್ವಾಲ್ವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ಯಾಷನ್ನು ಲವ್ ಇಲ್ಲ ಅಂತ ಅಂದರೆ ಅಲ್ಲಿ ವಿ ಕಾಂಟ್ ಡೂ ಎನಿಥಿಂಗ್. ಸೊ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ಯಾಷನನ್ನು ಹಾಕಿ ಪ್ರೀತಿಯಿಂದ ಮಾಡಿ, ಡೂ ಆ್ಯಸ್ ಇಫ್ ನೀವು ಮಾಡಿಲ್ಲ ಅಂದರೆ ಆ ಕೆಲಸ ಆಗೋದೇ ಇಲ್ಲ ಅನ್ನೋ ಅಷ್ಟು ಪ್ರೀತಿಯಿಂದ ಡೆಡಿಕೇಟೆಡ್ ಆಗಿ ಆ ಕೆಲಸನ ಮಾಡಿ. ಸೊ ಪಾರ್ವತಿ ಬಂದು ಅಷ್ಟು ಡೆಡಿಕೇಟೆಡ್ ಆಗಿ ಶಿವನಿಗೋಸ್ಕರ ಆ ಪ್ರೀತಿನ ಹರಿಸ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. love, she is devotion, she is dedicated to Shiva. ಸೊ ಅವರ ಫಸ್ಟ್ ಮೆಸೇಜ್ ಬಂದು ನಮಗೆ ಎಲ್ಲ ಕೆಲಸದಲ್ಲೂ ಪ್ಯಾಷನ್ನ ಲವ್ನ ಹಾಕಿದಾಗ ಮಾತ್ರನೇ ನಿಮಗೆ ಅದನ್ನು ಬೋರ್ ಆಗದಿರಾ, ಜೀವನದ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ದಿರಾ ನಮಗೆ ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಾವು ಈಸಿಯಾಗಿ ಬೋರ್ ಆಗಿಬಿಡ್ತೀವಿ ಜೀವನದಲ್ಲಿ, ಈಸಿಯಾಗಿ ಮೈಂಡ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾ ಇರುತ್ತೆ. ದ ರೀಸನ್ ಇಸ್ ವಿ ಆರ್ ನಾಟ್ ಪ್ಯಾಷನೇಟ್. ಒಂದು ನಮ್ಗೆ ಏನು ಇಷ್ಟ ನಾವು ಅದನ್ನು ಮಾಡ್ತಾ ಇರೋದ್ರ ಮೇಲೇನೂ ನಮಗೆ ಗಮನ ಇಲ್ಲ. ಸೊ ಈ ಟೈಮಲ್ಲಿ ನಾವು ಪ್ಯಾಷನನ್ನು ಲವ್ನ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಯು ವಿಲ್ ಗೆಟ್ ಬೋರ್ಡ್, ಯು ವಿಲ್ ಗೆಟ್ ಟಯರ್ಡ್. ನೀವು ಅಂದರೆ ಲೈಫಲ್ಲಿ ಏನೂ ಇಲ್ಲ ಅನ್ನೋ ಥರ ಅನಿಸ್ಬಿಡತ್ತೆ. ಸೊ ಪ್ಯಾಷನ್ ಲವ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಅವರ್ ಫಸ್ಟ್ ಲೆಸನ್ ಫ್ರಮ್ ಪಾರ್ವತಿ ಮಾ. ಸೆಕೆಂಡ್ ಲೆಸನ್ ಬಂದು ವಿಲ್ ಪವರ್, ಫೋಕಸ್ ಆ್ಯಂಡ್ ಡೆಡಿಕೇಶನ್. ಸೊ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮಗೆ ಪಾರ್ವತಿ ಮಾ ಈಸ್ ದಿ ಮೋಸ್ಟ್ ಬಿಗ್ಗೆಸ್ಟ್ ಟೀಚರ್ ವಿಲ್ ಪವರ್, ಫೋಕಸ್ ಆ್ಯಂಡ್ ಡೆಡಿಕೇಶನ್ಗೆ. ಇವರು ಈ ಥರ ಶಿವನ್ಗೆ ಆ ಥರ ಹೂವು ತೊಗೊಂಡೋಗಿ ಕೊಡೋದು, ಡೆಡಿಕೇಟೆಡ್ ಆಗಿ ಅವ್ರಿಗೋಸ್ಕರ ಕಾಯ್ತಾ ಇರೋದು, ಇದೆಲ್ಲ ಮಾಡ್ತಿರ್ತಾರೆ. ಹಂಗೆ ಮಾಡಬೇಕಾದ್ರೆ ಶಿವ ಅವ್ರ ಕಣ್ಣೇ ಬಿಡ್ತಿರೋಲ್ಲ, ಅವ್ರ ಪಾಡಿಗೆ ಅವ್ರ ಸಮಾಧಿ ಸ್ಥಿತಿನಲ್ಲಿರ್ತಾರೆ. ಸೊ ಬ್ರಹ್ಮ ಹೋಗಿ ಕಾಮದೇವರನ್ನು ಇನ್ವೋಕ್ ಮಾಡಿಬಿಟ್ಟು, ಇಲ್ಲ ನೀವು ಬಂದು ಏನಾದರೂ ಮಾಡಬೇಕು, ಪಾರ್ವತಿಯಲ್ಲಿರೋ ಆ ಪ್ರೀತಿ ಶಿವನ್ಗೆ ಹೆಂಗಾದರೂ ಹೋಗಿ ತಲುಪಬೇಕು ಅಂತ ಕೇಳಿದಾಗ ಕಾಮದೇವರು ಪಾಪ ಹೆದರ್ಕೊಂಡು, ಇಲ್ಲ ನನಗೆ ಗೊತ್ತು ಅವ್ರಿಗೆ ಇಷ್ಟ ಆಗಲ್ಲ ನಾವು ಡಿಸ್ಟರ್ಬ್ ಮಾಡೋದು ಅಂತ ಬೈದಲ್ಲಿ. ಬಟ್ ಬ್ರಹ್ಮ ಹೇಳ್ತಿರೋದ್ರಿಂದ ಅವ್ರು ಬಂದು ಕ್ರಿಯೇಟರ್ ಆಫ್ ಆಲ್ ಕ್ರಿಯೇಟರ್ಸ್, ಸೊ ಹೇಳ್ತಿದಾರಲ್ಲ ಮಾಡಬೇಕು ಅನ್ನೋ ಭಯದಲ್ಲೇ ಬಂದು ಅವರು ಮತ್ತು ರತಿ ಬಂದು ಶಿವನ್ಗೆ ಆ ಬಾಣ ಬಿಡ್ತಾರಲ್ಲ, ಕಾಮ ಬಾಣ. ಸೊ ದಟ್ ಈಸ್ ಪಾರ್ವತೀಸ್ ಲವ್ನ ಅವರ ಬಾಣದ ಮುಖಾಂತರ ಚಾನಲ್ ಮಾಡಿ ಶಿವನ ಹಾರ್ಟಿಗೆ ಬಿಡ್ತಾರೆ. ಆವಾಗ ಶಿವ ಇದಕ್ಕಿದಂಗೆ ಹೊರಗಡೆ ಎನರ್ಜಿ ಎಲ್ಲ ಸೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಿದು ಈ ಥರ ಆಗ್ತಾ ಇದೆ, ಏನಕ್ಕೆ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ, ಹೆಂಗೆ ನಾನು ಆಚೆ ಬರ್ತಾ ಇದ್ದೀನಿ ಸಮಾಧಿಯಿಂದ ಅಂತ ಹೇಳಿ ಮೆಲ್ಲಗೆ ಅರ್ಧ ಕಣ್ಣು ತೆಗೆದು ನೋಡಿದಾಗ ಅವರ ಕೆಳಗಡೆ ಪಾರ್ವತಿ ಕೂತಿರ್ತಾರೆ ಹೂವು ಎಲ್ಲ ಹಾಕ್ತಾ. ಆ ಬ್ಯೂಟಿ ನೋಡಿ ಸಡನ್ನಾಗಿ ಒಂದು ಸೆಕೆಂಡ್ ಅವ್ರಿಗೆ ಸ್ಟ್ರಕ್ ಆಗತ್ತೆ, ಓ ಯಾರಿದು ಅನ್ನೋ ಥರ. ಜಸ್ಟ್ ಫಾರ್ ಅ ಸೆಕೆಂಡ್ ಅವ್ರು ಡಿಸ್ಟರ್ಬ್ ಆಗ್ತಾರೆ. ಆಮೇಲೆ ಹೆಂಗಿದಾಯಿತು ಅಂತ ತಿರುಗಿ ನೋಡಿದಾಗ ಕಾಮದೇವರು ಅಲ್ಲೇ ಇರ್ತಾರೆ. ಶಿವನ್ಗೆ ಕೋಪ ಒಂದು ಮೂರನೇ ಕಂಡುಬಿಟ್ಟು ಕಾಮನ ಭಸ್ಮ ಮಾಡಿ, ಅದು ಬೇರೆ ಸ್ಟೋರಿ ಬಿಡಿ. ಬಟ್ ಈ ಥರ ಆಗಿ ಶಿವ ಪಾರ್ವತಿನ ಒಪ್ಕೊಳ್ಳಲ್ಲ, ಪಾರ್ವತಿನ ರಿಜೆಕ್ಟ್ ಮಾಡಿಬಿಟ್ಟು ಮತ್ತೆ ಸಮಾಧಿ ಸ್ಥಿತಿಗೆ ಹೊರಟೋಗ್ತಾರೆ. ಸೊ ಪಾರ್ವತಿ ಆ ರಿಜೆಕ್ಷನನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಸೊ ಪಾರ್ವತಿ ಏನು ಮಾಡ್ತಾರೆ, ಡೆಡಿಕೇಟೆಡ್ ಆಗಿ ಮನೆಗೆ ಹೋಗಿ, ಇಲ್ಲ ನನಗೆ ಶಿವನ ಪಡಿತೀನಿ ಅಂತ ಹೇಳಿ ನಾನು ಅಂದರೆ ತಪಸ್ಸಿಗೆ ನಿಂತ್ಕೊಳ್ತೀನಿ ಅಂತ ಅವ್ರ ಮನೆಗೆ ಹೋಗಿ ಹೇಳಿದಾಗ ಅವ್ರ ತಂದೆ ತಾಯಿ ಬಂದು ಫುಲ್ಲು ಅಗೇನ್ಸ್ಟ್ ಮಾಡಿ, ಇಲ್ಲ ಯಾವ ಹೆಣ್ಮಕ್ಳು ಇದುವರೆಗೂ ಯೋಗಿ ಆಗಿಲ್ಲ, ಓಕೆ, ಸೊ ಯೋಗಿ ಆಗೋವಂಥ ಕೆಪಾಸಿಟಿ ಹೆಣ್ಮಕ್ಳಿಗೆ ಇರೋದಿಲ್ಲ, ನೀನು ತುಂಬ ಡೆಲಿಕೇಟು, ನೀನು ಫ್ಲವರ್ ಪೆಟಲ್ ಥರ ನೀನು, ಯು ಆರ್ ವೆರಿ ಡೆಡಿಕೇಟೆಡ್, ನಿನ್ನ ಕೈಲಿ ಆಗಲ್ಲ ಅಂತ ಅಂದಾಗ ಪಾರ್ವತಿ ಬಂದು, ಇಲ್ಲ ನನಗೆ ಗೊತ್ತು ನನ್ನ ಜೀವನದಲ್ಲಿ ನನಗೆ ಏನು ಬೇಕು ಅಂತ, ನಾನು ತಪಸ್ ಮಾಡ್ತೀನಿ, ಶಿವನ ಪ್ರೀತಿನ ನಾನು ಪಡಿತೀನಿ ಅಂತ ಹೇಳಿ ಎಲ್ಲರೂ ಅಗೇನ್ಸ್ಟ್ ಹೋಗಿ ಅವರು ತಪಸ್ಸಿಗೆ ನಿಂತ್ಕೊಳ್ತಾರೆ ಒಂಟಿ ಕಾಲಲ್ಲಿ. ಸೊ ದಟ್ ಈಸ್ ಡೆಡಿಕೇಶನ್, ದಟ್ ಈಸ್ ವಿಲ್ ಪವರ್, ದಟ್ ಈಸ್ ಫೋಕಸ್. ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರತ್ತೆ ಅವ್ರ ಜೀವನದಲ್ಲಿ. ಅದನ್ನು ಪಡೆಯೋದಕ್ಕೋಸ್ಕರ ಒಂಟಿ ಕಾಲಲ್ಲಿ ತಪಸ್ಸು ಮಾಡಿ, ಎಷ್ಟೋ ವರ್ಷಾನ್ಗಟ್ಲೆ ತಪಸ್ಸು ಮಾಡಿ ಶಿವನ ಪಡಿತಾರೆ. ಸೊ ಶಿವನ ಪಡೆಯೋದು ಸೆಕೆಂಡ್ ಸ್ಟೋರಿ. ಬಟ್ ಈ ಪಾರ್ಟಲ್ಲಿ ನಾವು ನೋಡಬೇಕಾಗಿರೋದು ಅವರ ವಿಲ್ ಪವರ್, ಅವರ ಡೆಡಿಕೇಶನ್, ಅವರ ಫೋಕಸ್. ಅವ್ರದ್ದು ಒಂದೇ ಧ್ಯೇಯ, ನಾನು ಇದನ್ನು ಪಡಿಬೇಕು, ನನಗೆ ಇದು ಬೇಕು ಅಂತ. ಸೊ ಸೆಕೆಂಡ್
ಲೆಸನ್ ನಮಗೆ ನಮ್ಮ ಜೀವನದಲ್ಲಿ ಅಷ್ಟು ಫೋಕಸ್ಡ್ ಆಗಿ, ಅಷ್ಟು ಡೆಡಿಕೇಟೆಡ್ ಆಗಿ, ಅಷ್ಟು ವಿಲ್ ಪವರ್ ಇಟ್ಕೊಂಡು ನಮ್ಮ ಡ್ರೀಮ್ಸ್ ಬಗ್ಗೆ, ನಮ್ಮ ಗೋಲ್ಸ್ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವ. ಪ್ಯಾಷನ್ ಇಲ್ಲ ಅಂತ ಅಂದರೆ, ಲವ್ ಇಲ್ಲ ಅಂದರೆ ಡೆಡಿಕೇಶನ್ನು, ವಿಲ್ ಪವರು, ಫೋಕಸ್ ಬರೋದಿಲ್ಲ. ಸೊ ಇದೆರಡೂ ಇಂಟರ್ಟ್ವೈನ್ಡ್. ಸೊ ಎಲ್ಲ ಕೆಲಸದಲ್ಲೂ ನಮಗೆ ವಿಲ್ ಪವರ್ ಇರಬೇಕು, ಫೋಕಸ್ ಇರಬೇಕಂತ ಅಂದರೆ ಆ ಕೆಲಸದಲ್ಲಿ ನಮಗೆ ಪ್ಯಾಷನ್ ಇರಬೇಕು, ನಮ್ಮ ಹಾರ್ಟಲ್ಲಿ ಇರಬೇಕು. ಸೊ ನಾವು ಈ ರೆಸಿಪಿನ ಯೂಸ್ ಮಾಡ್ತಾ ಇದ್ದೀವ, ಇದು ರೈಟ್ ಕಾಂಬಿನೇಷನ್. ನಾವೀಗ ಏನೋ ಒಂದು ಅಚೀವ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ. ವಾಟ್ ನಿಮ್ಮ ಡ್ರೀಮ್ ಏನಿದೆ ಇವಾಗ ನಿಮಗೆ ರೈಟ್ ನಾವು ಇಷ್ಟು ಪ್ಯಾಷನೇಟ್ ಆಗಿ ವಿಲ್ ಪವರ್ ಇಟ್ಕೊಂಡು ಈ ದಾರಿನಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲ ಆ ಸುತ್ತಮುತ್ತ ಆಗ್ತಾ ಇರೋ ಡಿಸ್ಟರ್ಬೆನ್ಸಸ್ಸು, ಇಲ್ಲ ಜನರು ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೋದು, ಇಲ್ಲ ನಿಮ್ಮ ಬಗ್ಗೆ ನಿಮಗೇನೆ ಅಪನಂಬಿಕೆ ಇರ್ಬೋದು, ಇಲ್ಲ ಹೊರಗಡೆಯಿಂದ ಇನ್ಫ್ಲೂಯೆನ್ಸಸ್ ಇರ್ಬೋದು, ಯಾರು ಇವತ್ತವರೆಗೂ ಮಾಡಿಲ್ಲ ಅಂತ ಹೇಳಿರ್ಬೋದು. ಇದುವರೆಗೂ ಪಾರ್ವತಿ ಈಸ್ ದ ಫಸ್ಟ್ ಯೋಗಿ. ಓಕೆ, ಶಿವ ಬಂದು ಆದಿಯೋಗಿ, ಪಾರ್ವತಿ ಬಂದು ಯೋಗಿನಿ ಆ ಕಾಂಬಿನೇಷನಲ್ಲಿ. ಸೊ ಅವರು ಫಸ್ಟ್ ಯೋಗಿನಿ ಆಗ್ತಾರೆ. ಶಿವ ಆದಿಯೋಗಿನ ಹೋಗಿ ಅವರು ಪಡಿಬೇಕಂತ ಅಂದರೆ ಅವರು ಯೋಗಿ ಆಗಬೇಕಾಗಿರತ್ತೆ. ಸೊ ಯೋಗಿನಿ ಆಗಬೇಕಾಗಿರತ್ತೆ, ಯಾರೂ ಮಾಡಿಲ್ಲ ಅವರು, ಶಿ ಇಸ್ ದ ಫಸ್ಟ್ ವುಮೆನ್ ಅವಾಗ. ಸೊ ಅದನ್ನು ಎಲ್ಲ ಅಗೇನ್ಸ್ಟು ಇದುವರೆಗೂ ಯಾರೂ ಆಗಿಲ್ಲ ಅಂತ ಅವ್ರ ಅಪ್ಪ ಅಮ್ಮ ಹೇಳಿದಾಗ, ಇಲ್ಲ ನಾನು ಮಾಡ್ತೀನಿ, ನಂಗೆ ಗೊತ್ತು ನನ್ನ ಕೈಲಿ ಸಾಧ್ಯ ಅಂತ ವಿಲ್ ಪವರಿಂದ ಡೆಡಿಕೇಟೆಡ್ ಆಗಿ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾರೆ. ಸೊ ಅವರ ಪಾರ್ವತಿ ಮಾದು ಸೆಕೆಂಡ್ ಮೆಸೇಜ್ ಬಂದು ಇಷ್ಟು ಡೆಡಿಕೇಟೆಡ್ ಆಗಿ ನಿಮ್ಮ ಪಾತಲ್ಲಿ, ನಿಮ್ಮ ಡ್ರೀಮ್ ಬಗ್ಗೆ, ನಿಮ್ಮ ಗೋಲ್ ಬಗ್ಗೆ ನಿಮಗೆ ಇಷ್ಟು ವಿಲ್ ಪವರ್ ಇದೆಯಾ, ಇಷ್ಟು ಫೋಕಸ್ಡ್ ಆಗಿದ್ದೀರಾ, ಇಲ್ಲ ಹೊರಗಡೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ರಿಯಲ್ ಅಂದ್ಕೊಂಡು, ಇಲ್ಲ ಹೊರಗಡೆ ಡಿಸ್ಟ್ರಾಕ್ಷನಿಂದ ನೀವು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ, ನಿಮ್ಮ ಪಾತಿಂದ, ನಿಮ್ಮ ಟ್ರ್ಯಾಕಿಂದ ನೀವು ಆಚೆ ಬಂದ್ಬಿಡ್ತಾ ಇದ್ದೀರಾ. ಯಾವುದು ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ಯಾಕೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಯಾಕೆ ಹೊರಗಡೆ ಮಾತು ಮೇಲೆ ನಿಮಗೆ ನಂಬಿಕೆ ಜಾಸ್ತಿ, ನಿಮ್ಮ ಒಳಗಡೆ ಇರೋ ವಿಲ್ ಪವರ್ ಮೇಲೆ, ನಿಮಗೆ ಬೇಕಾಗಿರೋ ಆಸೆ ಆಕಾಂಕ್ಷೆಗಳ ಮೇಲೆ ನಿಮಗೆ ಯಾಕೆ ಅಷ್ಟು ನಂಬಿಕೆ ಇಲ್ಲ? ಅದು ಪಾರ್ವತಿ ಮಾ ಕ್ವೆಶ್ಚನ್ ನಮಗೆ, ಆ್ಯಂಡ್ ದಟ್ ಈಸ್ ಅ ಓಪನ್ ಕ್ವೆಶ್ಚನ್ ನಮಗೆ ಆಲೋಚನೆ ಮಾಡೋದಕ್ಕೆ, ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ. ಓಕೆ, ಸೊ ಮೂರನೇ ಲೆಸನ್ ಬಂದು ಬಿಕಮಿಂಗ್ ಯೋರ್ ಹೈಯೆಸ್ಟ್ ವರ್ಷನ್. ನಮ್ಮ ಚಾನಲಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಿಕಮ್ ಯೋರ್ ಹೈಯೆಸ್ಟ್ ವರ್ಷನ್ ಅಂತ. ನಮ್ಮ ಚಾನಲ್ ಫೋಕಸ್ ಬಂದು ಹೊರಗಡೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಹೆಂಗೆ ಪಡಿಬೇಕು, ಹೆಂಗೆ ಗಳಿಸ್ಬೇಕು, ಹೆಂಗೆ ಅವ್ರನ್ನ ಚೇಂಜ್ ಮಾಡಬೇಕು, ಇದೆಲ್ಲ ಯಾವುದು ನಮ್ಮ ಫೋಕಸ್ ಅಲ್ಲ. ನಮ್ಮ ಫೋಕಸ್ ಬಂದು ನಮ್ಮ ಹೈಯೆಸ್ಟ್ ವರ್ಷನ್ ಆಗೋದು. ಸೊ ಹಾಗಾಗಿ ಪಾರ್ವತಿ ಮಾ ರೀಕನ್ಫರ್ಮೇಷನ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಆಬ್ಸಲ್ಯೂಟ್ಲಿ ರೈಟ್. ಬಿಕಮ್ ಯೋರ್ ಹೈಯೆಸ್ಟ್ ವರ್ಷನ್. ಯಾವಾಗ ಶಿವ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ಅವರು ಕಂಡುಬಿಟ್ಟಾಗ, ಪಾರ್ವತಿ ಆ ಸೌಂದರ್ಯ, ಆ ಬ್ಯೂಟಿ, ಅಂಥ ಒಂದು ಎನರ್ಜಿ, ಆ ಫ್ರೇಗ್ರೆನ್ಸು, ಇಂಥ ಒಂದು ಬ್ಯೂಟಿನ, ಇಂಥ ಒಂದು ಲವ್ನ ಶಿವ ರಿಜೆಕ್ಟ್ ಮಾಡಿದಾಗ ಪಾರ್ವತಿ ತಪಸ್ಸಿಗೆ ನಿಂತ್ಕೊಳ್ತಾರೆ, ವಿಲ್ ಪವರ್, ಡೆಡಿಕೇಶನ್, ರೆಬೆಲ್ ಎನರ್ಜಿ ಆಗಿ. ಸೊ ಪರ್ಫೆಕ್ಟ್ ಕಾಂಬಿನೇಷನ್ ಶಿವನ್ಗೂ ಪಾರ್ವತಿಗೂ. ಯಾಕೆಂದರೆ ಶಿವನು ರೆಬೆಲಿಯಸ್ ಎನರ್ಜಿ, ಅವರು ಎಲ್ಲರಿಗಿಂತ ಅನ್ಕನ್ವೆನ್ಷನಲ್ಲು, ಎಲ್ಲ ಯಾರು ಮಾಡದೇ ಇರೋ ಥರ, ಯಾರು ಇರದೇ ಇರೋ ಥರ ಒಂದು ಕ್ಯಾರೆಕ್ಟರು ಶಿವಂದು. ಸೊ ಅದೇ ಥರ ಪಾರ್ವತಿ ಕೂಡ ಸೊ ರೆಬೆಲ್ ಆಗಿ, ಯಾರು ಮಾಡದೇ ಇರೋ ಅಂಥ ನಾನು ಯೋಗಿನಿ ಆಗ್ತೀನಿ, ನಾನು ತಪಸ್ ಮಾಡ್ತೀನಿ, ನಾನೇ ಫಸ್ಟ್ ವುಮನ್ ಆದರೂ ಪರವಾಗಿಲ್ಲ ಅಂತ ಹೇಳಿ ರೆಬೆಲ್ ಮಾಡಿ ಹೋಗ್ತಾರೆ. ಸೊ ಆಲ್ರೆಡಿ ಇಟ್ ಈಸ್ ಅ ಎಪಿಕ್ ಲವ್ ಸ್ಟೋರಿ ಇವರಿಬ್ರದ್ದು. ಸೊ ಟು ಆ್ಯಡ್ ಟು ದ್ಯಾಟ್, ಪಾರ್ವತಿ ಬಂದು ಹೋಗಿ ಶಿವನ್ ಮುಂದೆ ಗೋಗರಿಯೋದಿಲ್ಲ, ಅಳೋದಿಲ್ಲ, ನನ್ನ ಒಪ್ಕೊಳ್ಳಿ, ನನ್ನನ್ನು ಕನ್ಸಿಡರ್ ಮಾಡಿ, ಯಾಕೆ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಶಿವನ್ ಮುಂದೆ ಗೋಗರಿಯೋದಿಲ್ಲ, ಅಳೋದಿಲ್ಲ, ಇಲ್ಲ ಮನ್ಸು ಕಳ್ಕೊಳ್ಳೋದಿಲ್ಲ. ಹೌದಾ ನನಗೆ ವ್ಯಾಲ್ಯೂ ಇಲ್ವೇನೋ, ನನಗೆ ವರ್ತ್ ಇಲ್ವೇನೋ, ಹೌದಾ ನನಗೆ ಅಷ್ಟು ಚೆನ್ನಾಗಿಲ್ವೇನೋ, ಇಲ್ಲ ನನಗೆ ಅವರು ಸಿಗೋದು ನನಗೆ ಹಣೆ ಬರದಲ್ಲಿ ಬರ್ದಿಲ್ವೇನೋ, ಈ ಥರ ಎಲ್ಲ ಅವರು ಟೆನ್ಷನ್ ಮಾಡಿಕೊಂಡು ಸೋತೋದಂಗೆ ಆಗೋದಿಲ್ಲ. ಶಿ ಬಿಕಮ್ಸ್ ಹರ್ ಹೈಯೆಸ್ಟ್ ವರ್ಷನ್. ಯೋಗಿನಿ ಆಗ್ತಾರೆ, ಅವರು ತಪಸ್ಸಿಗೆ ನಿಂತ್ಕೊಳ್ತಾರೆ, ಕಂಟಿನ್ಯೂಸ್ ಆಗಿ ಜಪ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಅವ್ರ ವೈಬ್ರೇಷನ್ಸ್ನ, ಅವರ ಒಂದು ಮೆಡಿಟೇಟಿವ್ ಪವರ್ನ, ಅವರ ಒಳಗಡೆ ಇರೋ ಶಕ್ತಿನ ಕಂಪ್ಲೀಟಾಗಿ ರೇಸ್ ಮಾಡಿಕೊಂಡು ಅವರು ಹೈಯೆಸ್ಟ್ ವರ್ಷನ್ ಆಗ್ತಾರೆ. ಶಿವನ್ಗೆ ಅದನ್ನು ನೋಟಿಸ್ ಮಾಡ್ದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ಸ್ಟೇಟಸ್ಗೆ, ಅವರ ಒಂದು ಪವರ್ಗೆ ಮ್ಯಾಚ್ ಮಾಡೋ ಅಂತ ಅವ್ರ ಕೌಂಟರ್ ಪಾರ್ಟ್. ಓ ಮೈ ಗಾಡ್, ಯಾರಿದು, ಯಾವುದಿದೆ ಎನರ್ಜಿ ಅಂತ ಪಾರ್ವತಿ ಬಂದು ಕಂಟಿನ್ಯೂಸ್ ಆಗಿ ಶಿವನ್ ಹೆಸರು ಹೇಳ್ಕೊಂಡು ಆ ಎನರ್ಜಿನ ರೇಸ್ ಮಾಡ್ತಾ ಇರ್ತಾರೆ, ಅವ್ರ ಒಳಗಡೆ ಇರೋ ಶಕ್ತಿನ, ಕುಂಡಲಿನಿನ. ಸೊ ಅವರ ಎನರ್ಜಿ ಅಷ್ಟು ಹೈ ವೈಬ್ರೇಷನ್ ಆದಾಗ ಶಿವ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಎನರ್ಜಿ ಅವ್ರಿಗೆ ತಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ, ಪಾರ್ವತಿ ಎನರ್ಜಿ.
ಏನಿದು ಯಾರಿದು ಅಂತ ಹೇಳಿ ಅವರು ನೋಡಿದಾಗ ಅದೇ ಪಾರ್ವತಿ. ಬಟ್ ಈ ಟೈಮು ಆ ಟೀನೇಜ್ ಲವ್ ಅಲ್ಲ ಪಾರ್ವತಿದು, ಮೆಚ್ಯೂರ್ಡ್ ಲವ್. ಓಕೆ, ಅವರು ಹೈಯೆಸ್ಟ್ ವರ್ಷನ್ ಮಾಡ್ಕೋತಾ ಇದ್ದಾರೆ. ಹೊರಗಡೆಯಿಂದ ಏನು ಕೇಳ್ತಾ ಇಲ್ಲ ಅವರು, ಶಿವನ್ ಮುಂದೆ ಅಳ್ತಿಲ್ಲ ನನಗೆ ನೀನು ಬೇಕಂತ ಹೇಳಿ. ಶಿ ಈಸ್ ಜಸ್ಟ್ ಬಿಕಮಿಂಗ್ ಅವರ್ ಹೈಯೆಸ್ಟ್ ವರ್ಷನ್. ಇದು ನಮ್ಮ ಇಂಪಾರ್ಟೆಂಟ್ ಎಕ್ಸಾಂಪಲ್. ನಮಗೆ ನಾವು ಎಲ್ಲರ ಮುಂದೆ ಇದು ಬೇಕು ಅದು ಬೇಕಂತ ಅಳೋದು ಮಾಡೋದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. ನಮ್ಮನ್ನು ನಾವು ಹೈಯೆಸ್ಟ್ ವರ್ಷನ್ ಮಾಡ್ಕೊಳ್ಳೋದು ನಮಗೆ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಎಲ್ಲ ಸಮಯದಲ್ಲೂ. ಸೊ ಇದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ನಮಗೆ ಪಾರ್ವತಿ ಮಾತಾಯಿಂದ. ಸೊ ಅದು ನೆಕ್ಸ್ಟ್ ಸ್ಟೋರಿ. ಶಿವ ಅವ್ರನ್ನ ನೋಡ್ತಾರೆ, ಅಷ್ಟು ತಪಸ್ಸಿಗೆ ಅವರು ಸೋತು ಪಾರ್ವತಿ ಹತ್ರ ಬರ್ತಾರೆ. ಬಟ್ ಡಿಸ್ಗೈಸಲ್ಲಿ ಬರ್ತಾರೆ, ಬೇರೆಯವ್ರ ಥರ ಬೇರೆ ಅವತಾರದಲ್ಲಿ ಬರ್ತಾರೆ. ಬ್ರಾಹ್ಮಣ ಆಗಿ ತುಂಬ ಇನ್ನಸೆಂಟಾಗಿ ಒಂದು ಹುಡುಗನ ಥರ ಬಂದು ಪಾರ್ವತಿ ಹತ್ರ ಹೇಳ್ತಾರೆ, ದೇವರೆಲ್ಲ ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದಾರೆ, ಸೊ ನಿಮಗೆ ವರ ಕೊಡಬೇಕು ಅಂತ ಕಳಿಸಿದ್ದಾರೆ ನನ್ನನ್ನು. ಆದರೆ ನಿಮಗೆ ಶಿವನೇ ಯಾಕೆ ಬೇಕು? ಅವ್ರಿಗೂ ಬೇರೆಯವ್ರ ಥರ ಅಲ್ಲ, ಅವರು ನಿಮ್ಮನ್ನ ನೀವು ಬಾಯಿಸೋ ಥರ ಪ್ರೀತಿ ಅವರು ನಿಮಗೆ ಕೊಡೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅಂತ ಎಲ್ಲ ಹೇಳಿ ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಪರವಾಗಿಲ್ಲ, ಇಲ್ಲ ವಿಷ್ಣುನ ಮದುವೆ ಆಗ್ತೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪಾರ್ವತಿ ಮಾತಾಗೆ ಕೋಪ ಬಂದು, ನನಗೆ ಯಾರನ್ನೋ ಆಗ್ಬೇಕಂತಿದ್ರೆ ನಾನು ಏನು ಬೇಕಾದರೂ ಮಾಡ್ತಿದ್ದೆ, ನನಗೆ ಶಿವನೇ ಬೇಕು, ನನಗೆ ಶಿವನಲ್ಲಿರೋ ಆ ಯೂನಿಕ್ನೆಸ್ ಬೇಕು. ಓಕೆ, ಅವರು ಎಲ್ಲರ ಥರ ಅಲ್ಲ, ಅವರ ಒಂದು ಸಪ್ರೇಟ್ ಇಂಡಿವಿಜುವಲ್ ಆಗಿ ಎಲ್ಲ ಮಾಡದೇ ಇರೋ ಅಂಥ ಒಂದು ರೆಬೆಲಿಯನ್ ಎನರ್ಜಿ ಅವರು ನನಗೆ ಶಿವನೇ ಬೇಕು ಅಂತ ಹೇಳಿ ಆ ಬ್ರಾಹ್ಮಣ ಅವತಾರದಲ್ಲಿ ಬಂದಿರೋ ಶಿವನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಮತ್ತು ಇಲ್ಲಿಂದ ಈ ಕ್ಷಣಕ್ಕೆ ಆಚೆ ಹೋಗುವಂಥ ತುಂಬ ಆ ಎನರ್ಜಿ, ಆ ತಪಸ್ ಮಾಡ್ತಾ ಇರೋ ಎನರ್ಜಿನ ಅವ್ರ ಕಡೆಗೆ ಡೈವರ್ಟ್ ಮಾಡೋಕ್ಕೆ ಮುಂಚೆ ಶಿವ ಅವ್ರ ಅವತಾರಕ್ಕೆ ವಾಪಸ್ ಬಂದು ಪಾರ್ವತಿಗೆ ಹೇಳ್ತಾರೆ, ಐ ಆಮ್ ಆಬ್ಸಲ್ಯೂಟ್ಲಿ ಇಂಪ್ರೆಸ್ಡ್ ನಿಮ್ಮ ಈ ಒಂದು ಲವ್ ಇಂದ, ಲೆಟ್ಸ್ ಗೆಟ್ ಮ್ಯಾರಿಡ್ ರೈಟ್ ನೌ. ಅದು ನಮ್ಮ ಶಿವ ಗೊತ್ತಲ್ಲ, ಅದು ರೆಬೆಲಿಯನ್ ಎನರ್ಜಿ. ಇವಾಗಲೇ ಮದುವೆ ಆಗ್ಬಿಡೋಣ, ಬಿ ಮೈ ವೈಫ್ ಅಂತ ಕೇಳ್ತಾರೆ. ಓ ಮೈ ಗಾಡ್, ಸಚ್ ಅ ಎಪಿಕ್ ಲವ್ ಸ್ಟೋರಿ. ಸೊ ಹಂಗೆ ಕೇಳಿದಾಗ ಪಾರ್ವತಿ ಇಲ್ಲ, ಎಲ್ಲರನ್ನೂ ಮನೆಗೆ ಹೋಗಿ ಎಲ್ಲರ ಮುಂದೆ ನಾನು ಮದುವೆ ಆಗಬೇಕು ಅಂತ ಹೇಳಿ ಅವ್ರದ್ದು ಮದುವೆ ಒಂದು ಗ್ರ್ಯಾಂಡ್ ಈವೆಂಟು ಹೆವೆನ್ಸಲ್ಲಿ, ಅದು ಸೆಪ್ರೇಟ್ ಸ್ಟೋರಿ. ಬಟ್ ಆಮೇಲೆ ಮದುವೆ ಆಗ್ತಾರೆ ಆ್ಯಂಡ್ ದಟ್ ಈಸ್ ದಿ ಯೂನಿಯನ್ ಆಫ್ ಡಿವೈನ್ ಮ್ಯಾಸ್ಕ್ಯುಲನ್ ಆ್ಯಂಡ್ ಡಿವೈನ್ ಫೆಮಿನನ್. ಸೊ ಶಿವ ವಾಪಸ್ಸು ಆ ಸಮಾಧಿ ಸ್ಥಿತಿಯಿಂದ ಮತ್ತೆ ರಿಲೇಷನ್ಶಿಪ್ಪಿಗೆ ಬರ್ತಾರೆ. ಮತ್ತು ಸೃಷ್ಟಿ ಸ್ಥಿತಿ ಲಯ ಎಲ್ಲ ನಾರ್ಮಲಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಶಿವ ವಾಪಸ್ ಕೆಲಸಕ್ಕೆ ಬರ್ತಾ ಇರೋ ಥರ ಬಿಟ್ಟೊಟ್ಟೋಗಿರೋ ಕೆಲಸದಿಂದ ಓಕೆ ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿ ಪಾರ್ವತಿ ಅವ್ರನ್ನ ಗ್ರೌಂಡ್ ಮಾಡ್ತಾರೆ. ಸೊ ಶಿವ ಪಾರ್ವತಿ ಅರ್ಧನಾರೀಶ್ವರ ಒಬ್ಬರು ಕಂಪ್ಲೀಟ್ ಮಾಡೋ ಅಂಥ ಒಂದು ಎನರ್ಜಿ. ದ ನೆಕ್ಸ್ಟ್ ಲೆಸನ್ ದಟ್ ವಿ ಹ್ಯಾವ್ ಫ್ರಮ್ ಪಾರ್ವತಿ ಮಾತಾ ಈಸ್ ಸೀಕ್ ಎನ್ಲೈಟ್ಮೆಂಟ್ ಅಂತ ಅಂದರೆ ಅವರು ಯೋಗಿನಿ. ಇಲ್ಲಿ ಆಲ್ರೆಡಿ ಹೇಳಿರೋ ಥರ ಅವರು ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಅವ್ರು ಮದುವೆ ಮಾಡ್ಕೊಂಡ್ಮೇಲೇನು, ಸೊ ಶಿವ ಪಾರ್ವತಿ ಮದುವೆ ಆದಮೇಲೇನು ಅವರಿಬ್ಬರು ತುಂಬ ಕಾಲ ವರ್ಷಾನ್ಗಟ್ಲೆ ಮಾತಾಡ್ಕೊಂಡು ಟೈಮ್ ಕಳೀತಾ ಇದ್ರಂತೆ. ಅಂದರೆ ಇವಾಗ್ಲೂ ಅದೇ ಡಿಸ್ಕಷನ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಬಟ್ ಪಾರ್ವತಿ ಈಸ್ ಆಲ್ವೇಸ್ ಕ್ಯೂರಿಯಸ್ ಸ್ಪಿರಿಚುಯಾಲಿಟಿ ಬಗ್ಗೆ, ಎನ್ಲೈಟ್ಮೆಂಟ್ ಬಗ್ಗೆ, ಹೆಂಗೆ ಮಾಡಬೇಕು, ಏನು ತಿಳ್ಕೊಬೇಕು, ಏನು ಮೆಡಿಟೇಷನ್ ಮಾಡಬೇಕು, ಏನು ಮಾಡಿದರೆ ನಾವು ಆ ಕಾನ್ಷಿಯಸ್ನೆಸ್ನ ಸೂಪರ್ ಕಾನ್ಷಿಯಸ್ ಜೊತೆ ಹೆಂಗೆ ಮರ್ಜ್ ಮಾಡೋಕ್ಕೆ ಸಾಧ್ಯ, ಈ ಥರ ಯಾವಾಗ್ಲೂ ಪಾರ್ವತಿ ಶಿವನ್ಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಶಿವ ಪಾರ್ವತಿ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇರ್ತಾರೆ ಇನ್ ಅ ಸ್ಪಿರಿಚುವಲ್ ವೇ. ಸೊ ಇವರಿಬ್ಬರು ಡಿಸ್ಕಷನ್ ಮಾಡಿ ಪಾರ್ವತಿಗೆ ಅವರು 112 ಟೆಕ್ನಿಕ್ಸ್, ಮೆಡಿಟೇಷನ್ ಟೆಕ್ನಿಕ್ಸು, ಬ್ರೀದಿಂಗ್ ಟೆಕ್ನಿಕ್ಸು, ಯೋಗ ಟೆಕ್ನಿಕ್ಸ್ ಎಲ್ಲ ಪಾರ್ವತಿಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಕಲಿತು ಇನ್ನು ಪಾರ್ವತಿ ಇನ್ನೂ ಸ್ಟ್ರಾಂಗ್ ಆಗಿ ಶಿ ಬಿಕಮ್ಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಅವ್ರ ಯೋಗಿಕ್ ನೇಚರಲ್ಲಿ, ಅವರು ಕಾನ್ಷಿಯಸ್ನೆಸ್ಸಲ್ಲಿ ಹೆಂಗೆ ಇನ್ನೂ ಡೀಪಾಗಿ ಹೋಗೋದು, ಇದೆಲ್ಲ ಶಿವನ್ ಜೊತೆ ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಪಾರ್ವತಿ ಇಂಪಾರ್ಟೆಂಟ್ ಟೀಚಿಂಗ್ ನಮಗೆ ಇಲ್ಲಿ ಬಂದು, ಡೋಂಟ್ ಸ್ಟಾಪ್ ಲರ್ನಿಂಗ್, ಆಲ್ವೇಸ್ ಬಿ ಕ್ಯೂರಿಯಸ್ ಅಂತ. ಯಾವಾಗಲೂ ಕ್ಯೂರಿಯಸ್ ಆಗಿರಿ, ಹೊಸ ವಿಚಾರಗಳನ್ನ ಯಾವಾಗಲೂ ಕಲ್ತ್ಕೊಳ್ಳೋ ಪ್ರಯತ್ನ ಪಡ್ತಾ ಇರಿ. ಯಾವಾಗಲೂ ನಿಮ್ಮ ಹೈಯೆಸ್ಟ್ ವರ್ಷನ್ ಆಗಬೇಕಂದ್ರೆ ನಾನು ಏನು ತಿಳ್ಕೊಬೇಕು, ಏನು ಸ್ಕಿಲ್ಸ್ನ ಬೆಳೆಸ್ಕೋಬೇಕು, ಸ್ಪಿರಿಚುಯಾಲಿಟಿನಲ್ಲಿ ಏನು ತಿಳ್ಕೊಬೇಕಾಗಿದೆ, ಹೆಂಗೆ ನನ್ನ ಸ್ಪಿರಿಚುವಲ್ ಲೈಫು ನನ್ನ ಡೈಲಿ ಲೈಫು ಒಂದೇ ಮರ್ಜ್ ಮಾಡೋದು, ಹೆಂಗೆ ನಾನು ಮಾಡ್ತಾ ಇರೋ ಕೆಲಸದ್ರಲ್ಲೆಲ್ಲ ಪ್ರೀತಿನ ಕಾಣೋದು. ಪ್ರೀತಿ ಇಸ್ ಗಾಡ್.
ಓಕೆ, ವೆನ್ ಯು ಆರ್ ಇನ್ ಲವ್ ಇಟ್ ಈಸ್ ಲೈಕ್ ಯು ಆರ್ ಇನ್ ಯೂನಿಯನ್ ವಿತ್ ಗಾಡ್. ಬರೀ ಲವ್ ಅಂತ ಅಂದರೆ ನಾವು ಈ ಲವರ್ಸು ಬರೀ ಪಾರ್ಟ್ನರ್ಸ್ ಜೊತೆ ಲವ್ ಅಲ್ಲ. ವೆನ್ ಯು ಲವ್ ಎವ್ರಿಥಿಂಗ್ ದ್ಯಾಟ್ ಯು ಡೂ, ನೀವು ಏನು ಮಾಡ್ತಿದ್ದೀರಾ ಅದರಲ್ಲಿ ಪ್ರೀತಿನ ಹುಡುಕ್ತಾ ಇದ್ರೆ, ಪ್ರೀತಿನ ಅದರೊಳಗಡೆಗೆ ಆ್ಯಡ್ ಮಾಡ್ತಾ ಇದ್ರೆ, ಇಟ್ಸ್ ಲೈಕ್ ಯು ಆರ್ ಆ್ಯಡಿಂಗ್ ಆರ್ ಬ್ರಿಂಗಿಂಗ್ ಗಾಡ್ ಇನ್ ಟು ಎವ್ರಿಥಿಂಗ್. ಸೊ ಅದು ಲೈಫ್ ಲಾಂಗ್ ಪ್ರಾಕ್ಟೀಸು ಪಾರ್ವತಿದು. ಶಿವ ಆ್ಯಕ್ಚುಲಿ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ, ಟ್ರೈನ್ ಮಾಡ್ತಾ ಇರ್ತಾರೆ ಈ ಥರ ಮೆಡಿಟೇಷನ್ ಮಾಡಿ ಅಂತ. ಇವಾಗಲೂ ಆ ಬುಕ್ ಇದೆ 112 ಟೆಕ್ನಿಕ್ಸ್. ಐ ಥಿಂಕ್ ಇಟ್ ಇಸ್ ಕಾಲ್ಡ್ ಆ್ಯಸ್, ಹೆಸರು ಬರ್ತಾ ಇಲ್ಲ ನನಗೆ, ಯಾಕೆಂದರೆ ಐ ಆಮ್ ರೀಡಿಂಗ್ ದ್ಯಾಟ್, ನಾಟ್ ರೀಡಿಂಗ್, ಐ ಆಮ್ ರಿಸರ್ಚಿಂಗ್ ಆನ್ ದ್ಯಾಟ್. ಮತ್ತು ಆ ಟೆಕ್ನಿಕ್ಸ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಐ ರೈಟ್ ದ ನೇಮ್ ಆಫ್ ದ ಬುಕ್, ಐ ಫಾರ್ಗಾಟ್ ದ ನೇಮ್ ಆಫ್ ದ ಬುಕ್. ಯಜ್ಞ ಭೈರವ ತಂತ್ರ ಅಂತ ಅಂದ್ಕೊಳ್ತೀನಿ. ಐ ಆಮ್ ನಾಟ್ ಶೋರ್. ಐ ಲಿಂಕ್ ಆರ್ ಐ ಗಿವ್ ದ ನೇಮ್ ಆಫ್ ದ ಬುಕ್. ಬಟ್ ಅದರಲ್ಲಿ ಈ 12 ಮೆಡಿಟೇಷನ್ ಪ್ರಾಕ್ಟೀಸಸ್ ಎಲ್ಲ ಇರುತ್ತೆ, ಶಿವ ಪಾರ್ವತಿಗೆ ಹೇಳ್ಕೊಟ್ಟಿದ್ದು. ಸೊ ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಪ್ರಾಕ್ಟೀಸ್. ಬಟ್ ಅದನ್ನೇ ಅವರ ಪಾರ್ವತಿ ಮಾ ಹೇಳ್ತಾ ಇರೋದು, ಯಾವತ್ತೂ ಕಲಿಯೋದನ್ನು ನಿಲ್ಲಿಸ್ಬೇಡಿ. ಯಾವಾಗ ವೆನ್ ವಿ ಸ್ಟಾಪ್ ಲರ್ನಿಂಗ್ ವಿ ಸ್ಟಾಪ್ ಗ್ರೋಯಿಂಗ್. ಯಾವಾಗಲೂ ಏನನ್ನಾದರೂ ಕಲಿತಾ ಇರಿ, ಕ್ಯೂರಿಯಸ್ ಆಗಿರಿ. ಸ್ಪಿರಿಚುಯಾಲಿಟಿನಲ್ಲಿ ಏನು ಮಾಡಬೇಕು, ಹೆಂಗೆ ಬೆಳಿಬೇಕು, ಮೆಡಿಟೇಷನ್ ಇರ್ಬೋದು, ಹೊಸದಾಗಿ ಏನಾದರೂ ಕಲಿಯೋದಿರ್ಬೋದು, ಆಲ್ವೇಸ್ ಬಿ ಕ್ಯೂರಿಯಸ್ ಅಂತ ಅವರ ನೆಕ್ಸ್ಟ್ ಟೀಚಿಂಗು. ದ ಲಾಸ್ಟ್ ಮೆಸೇಜ್ ಅಂಡ್ ದ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಪಾರ್ವತಿಯಿಂದ ಟೀಚಿಂಗ್ ಅಂತ ಅಂದರೆ, ಯು ಆರ್ ಇಂಪಾರ್ಟೆಂಟ್. ಸೊ ನಾವು ಡಿಫ್ರೆಂಟ್ ಗಾಡೆಸಸ್ನ ನೋಡಿದ್ದೀವಿ, ಲೈಕ್ ಕಾಳಿ ಇರ್ಬೋದು, ದುರ್ಗಾ ಇರ್ಬೋದು. ಕಾಳಿಮಾ ಬಂದು ಬ್ರಹ್ಮ ರಾಕ್ಷಸ ಇದನ್ನೆಲ್ಲ ಕೊಲೆಗಳು ಮಾಡಿ, ಶಿ ಈಸ್ ಅ ವಾರಿಯರ್ ಗಾಡೆಸ್, ಶಿ ಹ್ಯಾಸ್ ಅ ಬಿಗ್ ಮಿಷನ್. ದುರ್ಗಮ್ಮ ಇರ್ಬೋದು, ಕಾಳಿಮಾ ಇರ್ಬೋದು, ಅವ್ರ ಮಿಷನ್ ಎಲ್ಲ ತುಂಬ ದೊಡ್ಡದು. ಪಾರ್ವತಿ ಮಾತಾ ಬಂದು ಅವರು ವಾರ್ ಗಾಡೆಸ್ ಅಲ್ಲ, ಶಿ ಈಸ್ ಅ ಗಾಡೆಸ್ ಆಫ್ ಲವ್, ಶಿ ಈಸ್ ದ ಗಾಡೆಸ್ ಆಫ್ ರಿಲೇಷನ್ಶಿಪ್. ಓಕೆ, ಸೊ ಶಿ ಈಸ್ ದ ಗಾಡೆಸ್ ಆಫ್ ಲವ್, ಪ್ಯಾಷನ್, ಡಿವೋಷನ್. ಓಕೆ, ಸೊ ಆ ಥರ ನಿಮಗೆ ದೊಡ್ಡ ಮಿಷನ್ ಇದ್ದರೆ ಮಾತ್ರ ನೀವು ಇಂಪಾರ್ಟೆಂಟ್ ಅಂತ ಅಲ್ಲ. ಈಗ ಜೆಫ್ ಬೆಜೋಸ್ ಅಮೆಝಾನ್ ಕಂಡಿಡಿದಕ್ಕೆ ಅವರು ಇಂಪಾರ್ಟೆಂಟು, ಇಲ್ಲ ಮಾರ್ಕ್ ಝುಕರ್ಬರ್ಗ್ ಇರ್ಬೋದು, ಇಲ್ಲ ಇಲಾನ್ ಮಸ್ಕ್ ಇರ್ಬೋದು. ಈ ಥರ ನಾವು ದೊಡ್ಡ ಲೆವೆಲಲ್ಲಿ, ಈಗ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರು, ಈ ಥರ ಒಂದು ಲೆವೆಲಲ್ಲಿ ಇದ್ರೇ ನೀವು ಇಂಪಾರ್ಟೆಂಟ್ ಅಂತ ಅಲ್ಲ. ನೀವು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಯಾವ ಪೊಸಿಷನಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿದ್ದೀರಾ, ನೀವು ಹೌಸ್ ವೈಫ್ ಆಗಿದ್ದೀರಾ, whatever you are important. ಓಕೆ, ಸೊ ಪಾರ್ವತಿ ಮಾ ಆ ಲವ್ನ, ಆ ಪ್ಯಾಷನ್ನ, ವಿಲ್ ಪವರ್ನ, ಅವರ ಹೈಯೆಸ್ಟ್ ವರ್ಷನನ್ನು, ಯೋಗನ, ಮೆಡಿಟೇಷನ್ನ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದಿದ್ದರೆ ಅವರು ಶಿವನ್ನ ಪಡಿತಿರ್ಲಿಲ್ಲ, ಇಲ್ಲ ಭೂಮಿಗೆ ಆ ಬ್ಯಾಲೆನ್ಸ್ನ ತರಕ್ಕಾಗ್ತಿರ್ಲಿಲ್ಲ. ಸೊ ನೀವು ಮನೆಯಲ್ಲಿ ಬರೀ ನೀವು ಹೌಸ್ ವೈಫ್ ಆಗಿದ್ದು ಮಾತ್ರಕ್ಕೆ ನಿಮಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಅಲ್ಲ. ಸೊ ನೀವು ಆಫೀಸಲ್ಲಿ ನೀವು ಟೀಮ್ ಲೀಡರ್ ಅಲ್ಲ, ಬರೀ ಟೀಮ್ ಮೆಂಬರ್ ಅಂತ ಅಂದರೆ ನಿಮ್ಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ಅಲ್ಲ. ನಾವು ಈ ಜಾನಿಟರ್ ಇರ್ಬೋದು, ಕ್ಲೀನ್ ಮಾಡೋರು ಇರ್ಬೋದು, ಕಸ ಗುಡಿಸೋರು ಇರ್ಬೋದು, ಪ್ರತಿ ಒಬ್ಬರು, ಎವ್ರಿ ಇಂಡಿವಿಜುವಲ್ ದ್ಯಾಟ್ ಎಕ್ಸಿಸ್ಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಓಕೆ, ಸೊ ಪಾರ್ವತಿ ಮಾ ಬಂದು ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಯು ಆರ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ನೀವಿಲ್ಲ ಅಂತ ಅಂದರೆ ಭೂಮಿನಲ್ಲಿ ಸಮಥಿಂಗ್ ವಿಲ್ ಬಿ ಮಿಸ್ಸಿಂಗ್. ಯು ಆರ್ ಇಂಪಾರ್ಟೆಂಟ್ ಪಾರ್ಟ್. ನೀವು ಇಂಪಾರ್ಟೆಂಟ್ ಅಲ್ಲ ಅಂದಿದ್ರೆ ನೀವು ಭೂಮಿ ಮೇಲೆ ಈ ಸಮಯದಲ್ಲಿ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಿಮ್ಮದೇ ಆದಂಥ ಮಿಷನ್ ಇರುತ್ತೆ, ದೊಡ್ಡದಿರಲಿ, ಚಿಕ್ಕದಿರಲಿ, ಇಂಪಾರ್ಟೆಂಟ್ ಇರಲಿ, ಅನ್ಇಂಪಾರ್ಟೆಂಟ್ ಇರಲಿ, ದರ್ ಇಸ್ ನೋ ಸಚ್ ಥಿಂಗ್ ಆ್ಯಸ್ ಅನ್ಇಂಪಾರ್ಟೆಂಟ್ ಮಿಷನ್. ಪ್ರತಿ ಒಂದು ಕೆಲಸನೂ, ಪ್ರತಿಯೊಬ್ಬ ಮನುಷ್ಯನೂ ಈಕ್ವಲಿ ಇಂಪಾರ್ಟೆಂಟ್. ಓಕೆ, ಸೊ ಅದು ಪಾರ್ವತಿ ಮಾದು ನಮಗೆ 5th ಮೆಸೇಜಸ್ಸು, ಯು ಆರ್ ಇಂಪಾರ್ಟೆಂಟ್. ಓಕೆ, ಸೊ ಇದ್ರದ್ದೆಲ್ಲ ಲೆಸನ್ಸನ್ನು, ಎಲ್ಲ ಟೀಚಿಂಗ್ಸ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿರ್ತೀನಿ. ನಿಮಗೆ ಯಾವಾಗ ಬೇಕೋ ಆವಾಗ ವಾಪಸ್ ಬಂದು ನೋಡ್ಕೋಬೋದು. ಇದು ಫಸ್ಟ್ ಪಾರ್ಟ್ ಆಫ್ ದ ರೀಡಿಂಗ್. ಇವಾಗ ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಸ್ಪೆಸಿಫಿಕ್ ಆಗಿ ನಿಮಗೆ ಪಿಕ್ ಅ ಕಾರ್ಡ್ ಮಾಡಿ ನಿಮಗೆ ಏನು ಮೆಸೇಜಸ್ ಇದೆ ಪಾರ್ವತಿ ಮಾಯಿಂದ ಸ್ಪೆಷಲ್ ಆಗಿ ಅಂತ ನೋಡೋಣ. ಸೊ ಲೆಟ್ಸ್ ಗೋ ಟು ಅವರ್ ಸೆಕೆಂಡ್ ಪಾರ್ಟ್ ಆಫ್ ದ ರೀಡಿಂಗ್. ಸೊ ಆ್ಯಸ್ ಯೂಶುವಲ್ ನಿಮಗೆ 2 ಆಪ್ಷನ್ ಇರುತ್ತೆ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಸೊ ಇದೆರಡರಲ್ಲಿ ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಸ್ಪೆಸಿಫಿಕ್ ಮೆಸೇಜಸ್ ಗಾಡೆಸ್ ಪಾರ್ವತಿಯಿಂದ, ಪಾರ್ವತಿ ಮಾಯಿಂದ. ಓಕೆ, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನಾನು ಕ್ರಿಸ್ಟಲ್ ಅನ್ನೋಕ್ಕೋಗಿ ಶೆಲ್ ಅಂತ ಹೇಳ್ತಾ ಇದ್ದೆ. ಶೆಲ್ ಇಸ್ ಎಮೋಷನ್ಸ್ ಆ್ಯಂಡ್ ದಿಸ್ ಇಸ್
ಡೈರೆಕ್ಟ್ಲಿ ಹಾರ್ಟ್ ಚಕ್ರ ಮೆಸೇಜಸ್ ನಿಮಗೆ. ನಿಮ್ಮ ಹಾರ್ಟ್ ಅಥವಾ ಮುಂಚೆ ನಿಮ್ಮ ಎಮೋಷನ್ಸು, ನಿಮ್ಮ ಬಿಟ್ರೇಯಲ್ಲು, ಡಿಸಪಾಯಿಂಟ್ಮೆಂಟು, ಹಾರ್ಟ್ ಬ್ರೇಕು, ಲವಲ್ಲಿ ಬ್ರೇಕಪ್ಸ್ ಇರ್ಬೋದು, ಇಲ್ಲ ಮನೆಯಲ್ಲಿ ನಿಮಗೆ ನೀವು ಅಂದ್ಕೊಳ್ತಾ ಇರೋ ಥರ ಪ್ರೀತಿಸದೇ ಇರ್ಬೋದು. ಬಟ್ ಯುವರ್ ಹಾರ್ಟ್ ಈಸ್ ಲಾಂಗಿಂಗ್ ಫಾರ್ ಲವ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಲವ್ ಅನ್ನೋದು ನೀವು ಹೊರಗಡೆಯಿಂದ ಹುಡುಕ್ತಾ ಇದ್ದೀರಾ. ಓಕೆ, ಆ ಪಾರ್ಟ್ಗೆ ಹೋಗೋಕ್ಕೆ ಮುಂಚೆ ಶಿ ಸ್ಟಾಪಿಂಗ್ ಮೀ. ಇದು ಮುಂಚೆ ಆಗಿದ್ದು ನಿಮ್ಮ ಹಾರ್ಟ್ ಬ್ರೇಕ್ ಆಗಿರ್ಬೋದು, ನಿಮಗೆ ನೋವು ಆಗಿರ್ಬೋದು, ನಿಮಗೆ ಬಿಟ್ರೇಯಲ್ ಆಗಿರ್ಬೋದು, ನಿಮಗೆ ಮೋಸ ಮಾಡಿರ್ಬೋದು. ಐ ಆಮ್ ಸೀಯಿಂಗ್ ಅ ಲಾಡ್ ಆಫ್ ಹಾರ್ಟ್ ಬ್ರೇಕ್ಸ್ ಫಾರ್ ಯು. ಓಕೆ, ಮತ್ತು ನೀವು ತುಂಬ ಹತ್ತಿರ್ಬೋದು, ಇದರಿಂದ ಆಚೆ ಬರೋ ಪ್ರಯತ್ನ ತುಂಬ ಮಾಡಿರ್ಬೋದು, ಇಲ್ಲ ಪ್ರಯತ್ನ ಇನ್ನೂ ಮಾಡ್ತಿರ್ಬೋದು. ಯಾಕೆ ಇಷ್ಟು ಕಾಲ ಆದರೂ ನನಗೆ ಮರೆಯೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಇದರಿಂದ ದೂರ ಹೋಗೋಕ್ಕಾಗ್ತಾ ಇಲ್ಲ, ಯಾಕೆ ಹಿಂಗೆ ಮಾಡಿದರು, ಯಾಕೆ ಈ ನೋವಿಂದ ನನಗೆ ರಿಲೀಫ್ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಪಾರ್ವತಿ ಮಾ ಹೇಳ್ತಾ ಇರೋದು, ಬಿಕಾಸ್ ಯು ಲವ್ಡ್. ಲವ್ ಇಸ್ ನಾಟ್ ಅ ಸಿನ್. ಲವ್ ಮಾಡೋದು ತಪ್ಪಲ್ಲ. ಇಷ್ಟು ಡೀಪಾಗಿ ನೀವು ಒಬ್ಬರನ್ನ ಪ್ರೀತಿಸೋದು, ಇಲ್ಲ ಒಂದು ಕೆಲಸನ ಪ್ರೀತಿಸೋದು, ಇದು ಯಾವುದು ತಪ್ಪಲ್ಲ. ಲವ್ ಈಸ್ ಆಲ್ವೇಸ್ ಡೀಪ್. ಯು ಹ್ಯಾವ್ ದ ಕೆಪಾಸಿಟಿ ಟು ಲವ್ ಸೋ ಡೀಪ್ಲಿ. ಗ್ರೂಪ್ ನಂಬರ್ 1 ಪಾರ್ವತಿ ಮಾ ಹೇಳ್ತಾ ಇರೋದು, ದಿಸ್ ಈಸ್ ಫಸ್ಟ್ ಲೆಸನ್, ಲವ್ ಡೀಪ್ಲಿ. ಹಾರ್ಟ್ ಬ್ರೇಕ್ ಇಂಪಾರ್ಟೆಂಟ್ ಅಲ್ಲ, ನೀವು ಇಷ್ಟು ಡೀಪಾಗಿ ಲವ್ ಮಾಡೋ ಕೆಪಾಸಿಟಿ ನಿಮಗಿದೆ. ಆ್ಯಂಡ್ ಯು ಆರ್ ಪಾರ್ವತಿ ಇನ್ ಎಸೆನ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಪಾರ್ವತಿ ನಿಮ್ಮಲ್ಲಿದೆ, ಲವ್. ಓಕೆ, ಒಂದ್ಸಲ ಹಿಂಗಾಯಿತು ಅಂತ ಹೇಳಿ ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಂಡು ಬಿಡಬೇಡಿ. ಪ್ರೀತಿಯಿಂದ ದೂರ ಹೋಗೋ ಪ್ರಯತ್ನ ಮಾಡಬೇಡಿ. ಪ್ರೀತಿ ಅಂದರೆ ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಪಾರ್ವತಿ ಮಾ. ಯಾಕೆಂದರೆ ಪ್ರೀತಿ ಅನ್ನೋದು ಒಂದೇ ಕಡೆ ಇರೋದಿಲ್ಲ, ಒಂದೇ ಒಂದು ವಸ್ತುನಲ್ಲಿ ಇರೋದಿಲ್ಲ, ಒಂದೇ ಒಂದು ಸಂದರ್ಭದಲ್ಲಿ ಇರೋದಿಲ್ಲ. ಎಲ್ಲ ಕಡೆ ಪ್ರೀತಿ ಇರತ್ತೆ. ನೀವು ಮಾಡಿದ್ದು ತಪ್ಪು, ಪ್ರೀತಿ ಒಂದೇ ಕಡೆ ಇದೆ ಅಂತ ಅಂದ್ಕೊಂಡಿದ್ದು ನೀವು ಮಾಡಿದ್ದು ತಪ್ಪು. ಪ್ರೀತಿ ಎಲ್ಲ ಕಡೆ ಇರತ್ತೆ. ಪ್ರೀತಿನ ಎಲ್ಲ ಕಡೆ ಹುಡುಕೋ ಪ್ರಯತ್ನ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ನಮ್ಮೊಳಗಡೆ ಇದೆಯಲ್ಲ, ನಿಮ್ಮ ಮೇಲೆ ಇದೆಯಲ್ಲ, ಆ ಪ್ರೀತಿನ ಹುಡುಕೋ ಪ್ರಯತ್ನ ಮಾಡಿ. ಬಿಕಾಸ್ ದ ಅಮೌಂಟ್ ಆಫ್ ಲವ್ ಯು ಹ್ಯಾವ್, ನಿಮ್ಮ ಮೇಲೆ ಇರೋ ಅಂಥ ಕೆಪಾಸಿಟಿ, ಆ ಪ್ರೀತಿ ಮಾಡುವಂಥ ಕೆಪಾಸಿಟಿ, ನಿಮ್ಮನ್ನು ನೀವು ಪ್ರೀತಿಸುವಂಥ ಕೆಪಾಸಿಟಿ, ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಎಕ್ಸ್ಟರ್ನಲ್ ವರ್ಲ್ಡ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ. ಸೊ ನಿಮ್ಮನ್ನು ಇಷ್ಟು ಪ್ರೀತಿನ ನೀವು ಬರೀ ಒಂದು ಕಡೆಗೆ ಡೆಪಾಸಿಟ್ ಮಾಡಬೇಡಿ, ಎಲ್ಲ ಕಡೆ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಕ್ರಿಸ್ಟಲ್ನ ಐ ಡೋಂಟ್ ನೋ ವೈ ಐ ಆಮ್ ರೊಟೇಟಿಂಗ್ ಲೈಕ್ ದಿಸ್, ಬಟ್ ಅವ್ರ ಕಾಲಚಕ್ರ ತೋರಿಸ್ತಾ ಇದ್ದಾರೆ, ಟೈಮ್ ವಿಲ್ ಹೀಲ್ ಅಂತ. ನೀವು ಆಲ್ರೆಡಿ ಗ್ರೀವಿಂಗಲ್ಲಿದ್ದರೆ, ಯಾರನ್ನಾದರೂ ಕಳ್ಕೊಂಡಿದ್ರೆ ಜೀವನದಲ್ಲಿ, ಫಿಸಿಕಲ್ ಡೆತ್ ಇರ್ಬೋದು, ಇಲ್ಲ ಎಮೋಷ್ನಲಿ ದೂರ ಆಗಿದ್ರೆ, ದಿಸ್ ವಿಲ್ ಹೀಲ್. ಟೈಮ್ ವಿಲ್ ಪಾಸ್, ಟೈಮ್ ವಿಲ್ ಹೀಲ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇದರಿಂದ ನೀವು ಪ್ರೀತಿ ಮಾಡೋ ಕೆಪಾಸಿಟಿನ ಕಳ್ಕೊಬೇಡಿ. ನಿಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳಿ. ಪ್ರೀತಿನ ಒಂದು ಕಡೆ ಹುಡುಕ್ಬೇಡಿ. ಪ್ರೀತಿ ಎಲ್ಲ ಕಡೆ ಇರುತ್ತೆ. ಪ್ರೀತಿ ನೇಚರಲ್ಲಿರುತ್ತೆ, ಪ್ರೀತಿ ಅನಿಮಲಲ್ಲಿರುತ್ತೆ, ಬರ್ಡಲ್ಲಿರುತ್ತೆ, ಪೇರೆಂಟ್ಸಲ್ಲಿರುತ್ತೆ, ಫ್ರೆಂಡ್ಸಲ್ಲಿರುತ್ತೆ, ಕಲ್ಲಲ್ಲಿರುತ್ತೆ, ಈ ಕ್ರಿಸ್ಟಲಲ್ಲಿರುತ್ತೆ. ಓಕೆ, ನೀವು ಕಲಿಯುತ್ತಾ ಇರೋ ಹೊಸ ಪಾಠದಲ್ಲಿರುತ್ತೆ, ನೀವು ಮಾಡ್ತಾ ಇರೋ ಕೆಲಸದಲ್ಲಿರುತ್ತೆ, ನೀವು ನಡೀತಾ ಇರೋ ಪ್ರತಿಯೊಂದು ಹೆಜ್ಜೆನಲ್ಲಿರುತ್ತೆ. ಸೊ ಪ್ರೀತಿನ ಎಲ್ಲ ಕಡೆ ಹುಡುಕಿ. ನಮಗೆ ಇಷ್ಟು ನೋವು ಯಾಕಾಗುತ್ತೆ ಅಂದರೆ ಪ್ರೀತಿ ಅದೊಂದೇ ಜಾಗದಿಂದ ಬರ್ತಾ ಇದೆ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಾಗ ಆ ಥರ ಇಷ್ಟು ನೋವಾಗೋದು. ಇಷ್ಟು ನೋವಾಗೋದಕ್ಕೂ ಕಾರಣ ನೀವು ಇಷ್ಟು ಪ್ರೀತಿಸಿದ್ರಿ ಅನ್ನೋದಕ್ಕೆ ಪ್ರೂಫು ಆ ನೋವು ಇವತ್ತು. ಸೊ ಯು ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್, ಯು ಲವ್ಡ್ ಸೋ ಡೀಪ್ಲಿ ಅಂತ. ಮತ್ತು ಅದರಿಂದ ಹೀಲ್ ಆಗಿ ಅದರಿಂದ ಆಚೆ ಬನ್ನಿ. ಟೈಮು ಇದರಿಂದ ದೂರ ಕರ್ಕೊಂಡು ಹೋಗುತ್ತೆ. ನಿಮಗೆ ಹೀಲ್ ಆಗ್ತೀರಾ. ನೀವು ಮತ್ತೆ ಆ ಪ್ರೀತಿ ಮಾಡೋ ಕೆಪಾಸಿಟಿ ಮತ್ತೆ ಬರುತ್ತೆ. ಯು ವಿಲ್ ಬಿ ಇನ್ ಲವ್. ಬಟ್ ಫಸ್ಟ್ ಆಫ್ ಆಲ್ ಇವಾಗ ನಿಮಗೆ ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿಸೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಪ್ರೀತಿನ ಪ್ರತಿಯೊಂದರಲ್ಲೂ ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಪ್ರೀತಿನ ನಿಮ್ಮ ಒಳಗಡೆಯಿಂದ ಆಚೆ ತರೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಅದು ಯಾರು ನಿಮಗೆ ನೋವು ಮಾಡಿದ್ರು, ಇಲ್ಲ ಏನಾಯಿತು ಗೊತ್ತಿಲ್ಲ, ಥ್ಯಾಂಕ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀವು ಇಷ್ಟು ಪ್ರೀತಿ ಮಾಡೋ ಕೆಪಾಸಿಟಿ ನಿಮಗಿದೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಆ ಪ್ರೀತಿ ಯಾರಿಗೆ ಸಲ್ಲಬೇಕು, ಯಾರಿಗೆ ಆ ಪ್ರೀತಿ ಹೋಗೋ ಅಂತ ವರ್ತ್ ಇದೆ, ಓಕೆ, ಯಾರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ, ವರ್ತ್ ಕೊಡ್ತಾರೆ, ಅದು ಅವರಿಗೆ ಈ ಪ್ರೀತಿನ ಕೊಟ್ಟಾಗ ಅದು ಉಪಯೋಗ ಆಗತ್ತೆ. ಅವ್ರಿಗೂ ಉಪಯೋಗ ಆಗತ್ತೆ, ನಿಮಗೂ ಉಪಯೋಗ ಆಗತ್ತೆ. ಅದಕ್ಕೆ ಹೇಳೋದು, ಯಾರಂದರೆ ಅವ್ರ ಜೊತೆ ಹೆಂಗಂದರೆ ಹಾಗೆ ಇರೋದನ್ನ ಜೀವನ ಅನ್ನೋದಿಲ್ಲ. ಯು ಹ್ಯಾವ್ ಟು ಫಾಲ್ ಇನ್ ಲವ್ ವಿತ್ ಯುವರ್ ಈಕ್ವಲ್ ಪಾರ್ಟ್ನರ್. ಈಗ ಶಿವ ಶಕ್ತಿ, ಶಿವ ಪಾರ್ವತಿ, ದೇ ಬೋತ್ ಆರ್ ಈಕ್ವಲ್ ಪಾರ್ಟ್ನರ್ಸ್. ದೇ ರೆಸ್ಪೆಕ್ಟ್ ಈಚ್ ಅದರ್, ದೇ ಆನರ್ ಈಚ್ ಅದರ್, ದೇ ಲವ್ ಈಚ್ ಅದರ್. ಒಬ್ರನ್ನ ದೇ ಕಾಂಪ್ಲಿಮೆಂಟ್ ಈಚ್ ಅದರ್. ಒಬ್ರನ್ನೊಬ್ರು ಕಾಲು ಎಳೆಯೋದಿಲ್ಲ, ಒಬ್ರು ಮುಂದೆ ಹೋಗ್ತಾ ಇದ್ದಾರೆ ಇನ್ನೊಬ್ರು ಸಹಿಸ್ಕೊಳ್ಳೋದು, ಆ ಥರ ಅಲ್ಲ ಅವರು. ದೇ ಎಂಪವರ್
ಪವರ್ ಈಚ್ ಅದರ್. ಆ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಮಾತ್ರ ಯು ವಿಲ್ ಬಿ ಹ್ಯಾಪಿ. ಆ್ಯಂಡ್ ದ ರೈಟ್ ಆಬ್ಸಲ್ಯೂಟ್ಲಿ ಎವ್ರಿಥಿಂಗ್ ನಾವು ಇಷ್ಟೊತ್ತೇನು ಮಾತಾಡಿದ್ವಿ ಅದಕ್ಕೆ ಒನ್ ಕಾರ್ಡಲ್ಲಿ ಸಮರೈಸ್ ಇನ್ ಯಾಂಗ್ ಲವರ್. ದಿಸ್ ಇಸ್ ಶಿವ ಪಾರ್ವತಿ. ಇನ್ ಯಾಂಗ್ ಇಸ್ ಶಿವ ಪಾರ್ವತಿ ಲವ್, ಶಿವ ಶಕ್ತಿ ಲವ್. ಯಾಕೆಂದರೆ ಇನ್ ಇಸ್ ಶಿವ, ಯಾಂಗ್ ಇಸ್ ಶಿವ, ಇನ್ ಇಸ್ ಶಕ್ತಿ. ಸೊ ಎರಡೂ ಸಮವಾಗಿ ಸೇರಿದಾಗ ದಟ್ ಈಸ್ ದ ಲವ್. ಓಕೆ, ಸೊ ಒಬ್ಬರು ಕಾಂಪಿಟೇಷನಲ್ಲಿ ಇರೋದಲ್ಲ, ಇವ್ರನ್ನ ನಾನು ಬದಲಾಯಿಸ್ತೀನಿ, ನನ್ನನ್ನು ಅವ್ರು ಬದಲಾಯಿಸ್ತಾ ಇದ್ದಾರೆ ಅಂತ ಹೆದರ್ಕೊಳ್ಳೋದಲ್ಲ. ಯು ಹ್ಯಾವ್ ಟು ಸರೆಂಡರ್ ಟು ಲವ್ ಇಬ್ಬರೂ ಈಕ್ವಲ್ ಆಗಿ. ದಟ್ ಈಸ್ ದ ಲವ್ ದಟ್ ಯು ವಾಂಟ್ ಟು ಬಿ ಇನ್. ಸೊ ಪಾರ್ವತಿಮ್ಮ ಹೇಳ್ತಾ ಇರೋದು, ಪ್ರೀತಿಸೋದಕ್ಕೆ ಹೆದರ್ಕೋಬೇಡಿ, ಬಟ್ ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರ ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರಾ, ನಿಮಗೆ ಕಾಂಪ್ಲಿಮೆಂಟ್ ಆಗಿದ್ದಾರಾ ಅವರು, ಇಲ್ಲ ನಿಮಗೆ ಅಪೋಸಿಷನ್ ಆಗಿದ್ದಾರಾ, ನಿಮ್ಮನ್ನು ಕಂಪ್ಲೀಟಾಗಿ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ನಿಮ್ಮ ಎಲ್ಲ ಕ್ಯಾರೆಕ್ಟರ್ಸ್ನೂ ಅವರು ಒಪ್ಕೊಳ್ತಾ ಇದ್ದಾರಾ, ಇಲ್ಲ ನೀವು ಆ ವ್ಯಕ್ತಿಲಿರೋ ಎಲ್ಲ ಗುಣಗಳನ್ನ ನೀವು ಒಪ್ಕೊಳ್ತಾ ಇದ್ದೀರಾ. ಒಬ್ರನ್ನೊಬ್ರು ಬದಲಾಯಿಸೋ ಪ್ರಯತ್ನ ಮಾಡಿದಾಗ ದೆರ್ ಇಸ್ ನೋ ಲವ್, ದೆರ್ ಇಸ್ ಜಸ್ಟ್ ಕಾಂಪಿಟೇಷನ್ ಆ್ಯಂಡ್ ಡಾಮಿನೇಷನ್. ಸೊ ಪಾರ್ವತಿಮ್ಮ ಹೇಳ್ತಾ ಇರೋದು, ವೇಟ್ ಫಾರ್ ಅ ಲವ್ ವಿಚ್ ಇಸ್ ಗೋಯಿಂಗ್ ಟು ಆನರ್ ಯು. ಲೈಕ್ ಶಿವ ಆನರ್ಡ್ ಪಾರ್ವತಿ. ಶಿವ ಪಾರ್ವತಿ ಕಾಲಿಟ್ಕೊಂಡು ಲೈಕ್ ಡಿವೋಷನಲ್ ಲವ್ ಮಾಡೋದಕ್ಕೆ ಶಿವ ಎದುರ್ಕೊಳ್ಳೋದಿಲ್ಲ. ಓಕೆ, ಪಾರ್ವತಿ ಶಿವನ ಕಾಲ ಹತ್ರ ಕೂತ್ಕೊಂಡು ಅವ್ರನ್ನ ಒಂದೇ ಸಮ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಬಿಕಾಸ್ ಇಟ್ ಇಸ್ ಪ್ಯೂರ್ ಲವ್. ಓಕೆ, ಸೊ ಆ ಥರ ಪ್ರೀತಿಸೋ ಅಂಥ ಒಂದು ಸಮಯ ಬರುತ್ತೆ ಅಲ್ಲ, ಶಿ ಇಸ್ ಕರೆಕ್ಟಿಂಗ್ ಮೀ. ಆ ಥರ ಪ್ರೀತಿಸೋ ಒಂದು ಕೆಪಾಸಿಟಿ ನಿಮ್ಗೆ ಇವತ್ತು ಇದೆ. ಅಷ್ಟು ಡಿವೋಷನಲ್ ಆಗಿ ನಿಮ್ಮ ಆ ಪ್ರೀತಿನ ಹುಡ್ಕೋ ಪ್ರಯತ್ನ ಮಾಡಿ. ಸೊ ಆ ಥರ ಒಂದು ಪಾರ್ಟ್ನರು ನಿಮಗೆ ಖಂಡಿತ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಯು ಮೇ ಹ್ಯಾವ್ ಬಿನ್ ಥ್ರೂ ಅ ಲಾಡ್ ಆಫ್ ಪೇನ್. ಡ್ರೀಮ್ ಅ ಲಿಟಲ್. ಮತ್ತೆ ಪ್ರೀತಿ ಮಾಡೋದಕ್ಕೆ ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ ಅ ಲಿಟಲ್. ಯು ಆರ್ ಅಲೌಡ್ ಟು ಡ್ರೀಮ್. ನಿಮಗೆ ಕನಸು ಕಾಣೋ ಅಂಥ ಒಂದು ನಿಮಗೆ ರೈಟ್ಸ್ ಇದೆ. ಕನಸು ಕಾಣೋ ಅಂಥ ರೈಟ್ಸ್ ನಿಮಗಿದೆ. ಕನಸು ಕಾಣೋ ಹಕ್ಕು ನಿಮಗಿದೆ. ಆ ಕನಸನ್ನು ನನಸು ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ನಿಮಗಿದೆ. ಕನಸು ಕಾಣೋಕ್ಕೆ ಹೆದರ್ಕೋಬೇಡಿ, ಮತ್ತೆ ಪ್ರೀತಿಸೋದಕ್ಕೆ ಹೆದರ್ಕೋಬೇಡಿ. ಬಟ್ ಎಲ್ಲಿ ಹೋಗ್ತಾ ಇದೆ ಪ್ರೀತಿ, ಆ ಪ್ರೀತಿಗೆ ವ್ಯಾಲ್ಯೂ ಇದೆಯಾ ಅಂತ ನೋಡಿ. ಯಾಕೆಂದರೆ ಯೋರ್ ಲವ್ ಇಸ್ ಲೈಕ್ ಪಾರ್ವತಿ's ಲವ್ to Shiva, but Shiva was worth Parvati's love. ಸೊ ನಿಮ್ಮ ಪ್ರೀತಿ ಆ ಥರ ವರ್ದಿ ಪರ್ಸನಿಗೆ ಹೋಗ್ತಾ ಇದೆಯಾ, ವರ್ದಿ ಕಾಸ್ಗೆ ಹೋಗ್ತಾ ಇದೆಯಾ, ನಿಮ್ಮ ಡ್ರೀಮ್ಗೆ ಇರ್ಬೋದು. ಇದು ಪರ್ಸ್ನಲ್ ಆಗಿ ನಿಮ್ಮ ಪಾರ್ಟ್ನರ್ ಅಂತ ಅಲ್ಲ, ನಿಮ್ಮ ಡ್ರೀಮ್ ಇರ್ಬೋದು, ನಿಮ್ಮ ಆಸ್ಪಿರೇಷನ್ಸ್ ಇರ್ಬೋದು, ನಿಮ್ಮ ಗೋಲ್ಸ್ ಇರ್ಬೋದು. ಇಸ್ ಇಟ್ ದಾಟ್ ಇಂಪಾರ್ಟೆಂಟ್? ದೆನ್ ಫಾಲ್ ಇನ್ ಲವ್ ವಿತ್ ದ್ಯಾಟ್. ಓಕೆ, ಸೊ ಪ್ರೀತಿಸೋದಕ್ಕೆ ಹೆದರ್ಕೋಬೇಡಿ. ಓಪನ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಶಿ ಈಸ್ ದ ಮೂನ್. ಮತ್ತೆ ಎಮೋಷನ್ಸ್ನ ಫೀಲ್ ಮಾಡೋದಕ್ಕೆ ಹೆದರ್ಕೋಬೇಡಿ. ಮತ್ತೆ ಹಾರ್ಟ್ ಬ್ರೇಕ್ ಆಗೋಗುತ್ತೆ. ಈ ವ್ಯಕ್ತಿ ಮತ್ತೆ ನನ್ನ ಹಾರ್ಟ್ ಬ್ರೇಕ್ ಮಾಡಿಬಿಡ್ತಾರೆ, ಹಿಂಗಾದರೆ ಹೆಂಗೆ, ಹಂಗಾದರೆ ಹೆಂಗೆ, ಅದೆಲ್ಲ ದಟ್ ಈಸ್ ಫೈನ್. ದಟ್ ಈಸ್ ಪಾರ್ಟ್ ಆಫ್ ಲೈಫ್. ಮೇಲು ಬೀಳು, ಪ್ರೀತಿಸೋದು, ರಿಜೆಕ್ಷನ್ ಮಾಡೋದು ಎಲ್ಲನೂ ಪಾರ್ಟ್ ಆಫ್ ಲೈಫ್. ಬಟ್ ಪ್ರೀತಿ ಮಾಡ್ದಿರ ನಾವು ಜೀವನ ಮುಗಿಸ್ಬಿಟ್ರೆ ವಿ ಡಿಡ್ಂಟ್ ಲಿವ್ ಎಟ್ ಆಲ್. ಓಕೆ, ಲವ್ ಇಸ್ ಗಾಡ್. ಓಕೆ, ಅದೇ ಅವರು ಪ್ರೀತಿನ ಲಿಮಿಟ್ ಮಾಡಬೇಡಿ, ಪ್ರೀತಿನ ಎಲ್ಲ ಕಡೆ ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜಸ್. ಶಿ ಈಸ್ ದ ಮೂನ್. ಯು ಆರ್ ಅ ಡೀಪ್ ಥಿಂಕರ್, ಗ್ರೂಪ್ ನಂಬರ್ 1. ಯು ಆರ್ ಅ ಡೀಪ್ ಪ್ಯಾಷನೇಟ್ ಲವರ್. ಯು ಫೀಲ್ ಡೀಪ್ಲಿ. ಯುವರ್ ಎಮೋಷನ್ಸ್ ಆರ್ ಡೀಪ್. ಇದ್ಯಾವುದು ತಪ್ಪಲ್ಲ. ಇದೆಲ್ಲ ಬಿಕಾಸ್ ಯು ಆರ್ ಲಿವಿಂಗ್. ನಿಮ್ಮಷ್ಟು ಡೆಪ್ತಲ್ಲಿ ಜೀವನನ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಕಷ್ಟ ಜನರಿಗೆ. ಬಟ್ ಯು ಹ್ಯಾವ್ ದಟ್ ಕೆಪಾಸಿಟಿ. ನೀವು ಯಾರನ್ನ ಪಾರ್ಟ್ನರ್ ಆಗ್ತೀರಾ, ದಟ್ ಪರ್ಸನ್ ವಿಲ್ ಬಿ ಸೋ ಲಕ್ಕಿ ಟು ಹ್ಯಾವ್ ಯು. ಯಾಕೆಂದರೆ ಇಷ್ಟು ಡೀಪಾಗಿ ಒಬ್ಬರು ನಮ್ಮನ್ನು ಪ್ರೀತಿಸ್ತಾರೆ ಅಂದರೆ ವಿ ಆರ್ ಆಬ್ಸಲ್ಯೂಟ್ಲಿ ಲಕ್ಕಿ. ಅಗೇನ್ ಯು ಗೈಸ್ ಆರ್ ಅರ್ಥೇಂಜಲ್ಸ್. ನೀವು ಹೆಂಗೆ ಇಷ್ಟು ಡೀಪಾಗಿ ಪ್ರೀತಿಸ್ತೀರಾ ಅಂತಂದರೆ ಯು ಗೈಸ್ ಆರ್ ಲೈಕ್ ಗಾಡೆಸ್ ಇನ್ಕಾರ್ನೇಟ್. ಓಕೆ, ಏಂಜಲ್ ಇನ್ಕಾರ್ನೇಟ್ ಥರ ನಿಮ್ಮಲ್ಲಿ ಅಷ್ಟು ಪ್ರೀತಿಸೋ ಅಂಥ ಕೆಪಾಸಿಟಿ ನಿಮಗಿದೆ. ಗ್ರೂಪ್ ನಂಬರ್ 1 ಅದು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಅ ಬ್ಲೆಸ್ಸಿಂಗ್. ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಎಲ್ಲಿ ಹರಿತಾ ಇದೆ ನಿಮ್ಮ ಪ್ರೀತಿ, ನಿಮ್ಮ ಎನರ್ಜಿ ಎಲ್ಲಿ ಹರಿತಾ ಇದೆ, ಅಲ್ಲಿ ವ್ಯಾಲ್ಯೂ ಇದೆಯಾ, ಅಲ್ಲಿ ಇಂಪಾರ್ಟೆನ್ಸ್ ಇದೆಯಾ, ಇಲ್ಲ ಸುಮ್ಮನೆ ಫ್ರೀಯಾಗಿ ಕೊಟ್ಬಿಡ್ತಾ ಇದ್ದೀರಾ, ಅದನ್ನೆಲ್ಲ ಯೋಚನೆ ಮಾಡಿ. ಹೂ ಡಿಸರ್ವ್ಸ್ ಯುವರ್ ಲವ್, ಹೂ ಡಿಸರ್ವ್ಸ್ ಯುವರ್ ಎನರ್ಜಿ, ಹೂ ಡಿಸರ್ವ್ಸ್ ಯುವರ್ ಪ್ರೆಸೆನ್ಸ್. ಯು ಆರ್ ನಾಟ್
ಯು ಆರ್ ನಾಟ್ ಸಂಬಡಿ, ಯು ಆರ್ ವ್ಯಾಲ್ಯೂಯಬಲ್. ನೀವು ಪ್ರೆಷಿಯಸ್ಸು, ನೀವು ವ್ಯಾಲ್ಯೂಯಬಲು, ನೀವು ಏನೋ ಒಂದು ಯಾರೋ ಒಂದಲ್ಲ. ಓಕೆ, ಸೊ ಆ ವ್ಯಾಲ್ಯೂನ ವರ್ತ್ನ ನೀವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಲಾಸ್ಟ್ ಕಾರ್ಡ್ ಬಂದು ದ ಮದರ್ ಪ್ರೇಸ್. ಓ ಮೈ ಗಾಡ್, ಯುವರ್ ಹಾರ್ಟ್ ಇಸ್ ಸೋ ಬಿಗ್. ಗ್ರೂಪ್ ನಂಬರ್ 1, ನಿಮ್ಮ ಪ್ರೀತಿನ ರೆಸ್ಟ್ರಿಕ್ಟ್ ಮಾಡ್ಕೋಬೇಡಿ ಒಂದೇ ವ್ಯಕ್ತಿಗೆ, ಇಲ್ಲ ಒಂದೇ ಒಂದು ಸಿಚುವೇಶನ್ಗೆ, ಇಲ್ಲ ಬರೀ ನನ್ನ ಫ್ಯಾಮಿಲಿಗೆ ಮಾತ್ರ ಅಂತಲ್ಲ. ನಿಮ್ಮ ಪ್ರೀತಿನ ಅನುಭವಿಸೋದಕ್ಕೆ ಇಡೀ ಪ್ರಪಂಚಕ್ಕೆ ಹಕ್ಕಿದೆ, ಅಧಿಕಾರ ಇದೆ. ಯಾಕೆಂದರೆ ನಿಮ್ಮ ಪ್ರೀತಿ ಅಷ್ಟು ಬ್ಯೂಟಿಫುಲ್, ಅಷ್ಟು ಡೀಪ್, ಅಷ್ಟು ಇನ್ನಸೆಂಟ್. ಸೊ ನಿಮ್ಮ ಪ್ರೀತಿಗೆ ಯಾರಿಗೆ ಉಪಯೋಗ ಇದೆ ಅಲ್ಲೆಲ್ಲ ಹಂಚಿ. ಆರ್ಫನೇಜಸ್ಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಪ್ರೀತಿ ಇಲ್ದಿರ ಹಾತೊರಿತಿರ್ತಾರೆ, ಅಲ್ಲಿ ಪ್ರೀತಿನ ಹಂಚಿ. ಓಲ್ಡ್ ಏಜ್ ಹೋಮ್ಸ್ಗೆ ಹೋಗಿ ಅಲ್ಲಿ ಪ್ರೀತಿ ಇಲ್ದಿರ, ಅವ್ರ ಮಕ್ಕಳು ಪ್ರೀತಿ ಇಲ್ದಿರ, ಇಲ್ಲ ಅವರ ಗಂಡನ ಹೆಂಡತಿನ ಕಳ್ಕೊಂಡಿರ್ಬೋದು, ವಯಸ್ಸಾಗಿರತ್ತೆ, ಒಂಟಿಯಾಗಿರ್ತಾರೆ, ಅವ್ರಿಗೆ ನಿಮ್ಮ ಪ್ರೀತಿ ಬೇಕಾಗಿರುತ್ತೆ, ಅಲ್ಲೋಗಿ ಹಂಚಿ. ಪೆಟ್ ಕೇರಿಗೆ ಹೋಗಿ, ಪಾಪ ಪ್ರಾಣಿಗಳಿಗೆ ಪ್ರೀತಿ ಬೇಕಿರುತ್ತೆ, ಅಲ್ಲೋಗಿ ಹಂಚಿ. ನೇಚರಿಗೆ ಹೋಗಿ ಹಂಚಿ. ಗ್ರೂಪ್ ನಂಬರ್ 1, ಯೋರ್ ಲವ್ is as pure and innocent and beautiful as Parvati's love towards Shiva. ಓಕೆ, ಅದನ್ನು ಹೆಂಗಂದರೆ ಹಂಗೆ ಹರಿಯೋಕೆ ಬಿಡಬೇಡಿ. ಪ್ರಾಪರಾಗಿ ಯಾರಿಗೆ ಸಲ್ಲಬೇಕು, ಎಲ್ಲಿ ಹೋಗಬೇಕು, ಯಾರು ಡಿಸರ್ವಿಂಗ್ ಇದ್ದಾರೆ ನಿಮ್ಮ ಲವ್ಗೆ, ನಿಮ್ಮ ಪ್ರೀತಿಗೆ, ಅಲ್ಲಿ ಹಂಚಿ. ಓಕೆ, ಪ್ರೀತಿಸೋದಕ್ಕೆ ಹೆದರ್ಕೋಬೇಡಿ. ಅದು ನಿಮಗೆ ಮದರ್ ಗಾಡೆಸ್ ಪಾರ್ವತಿಯಿಂದ ಮೆಸೇಜಸ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗ್ ಇಷ್ಟ ಆಗಿದ್ರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ. ಐ ವಾಂಟ್ ಟು ನೋ, ಬಿಕಾಸ್ ದಿಸ್ ಇಸ್ ಡಿಫ್ರೆಂಟ್ ಟೈಪ್ ಆಫ್ ರೀಡಿಂಗ್. ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ತಿಳ್ಕೊಳ್ಬೋದು. ನನಗೆ ಐ ಆಮ್ ವೆರಿ ಕ್ಯೂರಿಯಸ್. ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನು ಇಡ್ಸತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಪ್ರೀತಿಸಿ, ಪ್ರೀತಿನ ಹಂಚಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನನಗೆ ಫಸ್ಟ್ ಮೆಸೇಜು ಸ್ಟ್ರಾಂಗಾಗಿ ಬರ್ತಾ ಇರೋದು, ವಾಟ್ ಇಸ್ ಸ್ಟಾಪಿಂಗ್ ಯು, ಏನು ತಡೀತಾ ಇದೆ ನಿಮ್ಮನ್ನ ಅಂತ. ಶಿ ಈಸ್ ಆಸ್ಕಿಂಗ್ ಅ ಕ್ವೆಶನ್. ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ತಡೀತಾ ಇದೆ ನಿಮ್ಮನ್ನ, ನಿಮ್ಮ ಸಾಧನೆನ, ಇಲ್ಲ ನಿಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಏನು ತಡೀತಾ ಇದೆ. ಹೂ ಇಸ್ ಸ್ಟಾಪಿಂಗ್ ಯು, ವಾಟ್ ಇಸ್ ಸ್ಟಾಪಿಂಗ್ ಯು, ಆ್ಯಂಡ್ ಆಸ್ಕ್ ವೈ, ಯಾಕೆ ನನ್ನ ಇದು ತಡೀತಾ ಇದೆ ಅಂತ. ನೀವೇನೋ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ನಿಮಗೇನೋ ಜೀವನದಲ್ಲಿ ಅಚೀವ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಏನೋ ಬೇಕಂತ ಅಂದ್ಕೊಂಡಿರ್ಬೋದು. ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ವಾಟ್ ಇಸ್ ಸ್ಟಾಪಿಂಗ್ ಯು ಇಸ್ ಅ ಕ್ವೆಶನ್. ಅದು ನಿಮ್ಮ ಲೈಫಲ್ಲಿ ಹೇಗೆ ರಿಲೇಟ್ ಆಗ್ತಾ ಇದೆ. 1 ಸೆಕೆಂಡ್ ಪಾಸ್ ಮಾಡಿ, ಬೇಕಾದರೆ ಯೋಚನೆ ಮಾಡಿ. ವಾಟ್, ಹೂ ಆ್ಯಂಡ್ ವೈ ಇಟ್ ಇಸ್ ಸ್ಟಾಪಿಂಗ್ ಯು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಯು ಡಿಸರ್ವ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್. ನಿಮ್ಮನ್ನ ನೀವು ತುಂಬ ಡೌಟ್ ಮಾಡ್ತಿರ್ಬೋದು. ಕೆಲವೊಬ್ಬರು ನಿಮ್ಮ ಡೌಟ್ಸು ನಿಮ್ಮನ್ನ ತಡೀತಾ ಇದೆ. ಹೊರಗಡೆ ಅವರು ಹೇಳಿದ್ದು ನಿಮ್ಮ ಡೌಟ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ಹೌದು, ನನ್ನ ಕೈಲಿ ಆಗಲ್ಲ ಅಂತ ಒಂದು ಭಯ ಇರ್ಬೋದು. ಡೆಫಿನೆಟ್ಲಿ ಐ ಆಮ್ ಸೀಯಿಂಗ್ ಪೀಪಲ್, ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು, ಯು ಆರ್ ವೆರಿ ಆಂಬಿಷಿಯಸ್. ತುಂಬ ಆ್ಯಂಬಿಷನ್ಸ್ ಜಾಸ್ತಿ, ಆಸ್ಪಿರೇಷನ್ಸ್ ಜಾಸ್ತಿ, ಗೋಲ್ಸು, ಡ್ರೀಮ್ಸು, ಇಂಟ್ರೆಸ್ಟ್ಸು ತುಂಬ ಇದೆ ನಿಮಗೆ. ತುಂಬ ಅಚೀವ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಂತ ತುಂಬ ಆಸೆಗಳಿದೆ, ಆಕಾಂಕ್ಷೆಗಳಿದೆ. ಬಟ್ ಏನೋ ತಡೀತಾ ಇದೆ ನಿಮ್ಮನ್ನ, ಏನು ಅಂತ ಕೇಳ್ತಾ ಇದ್ದಾರೆ. ಒಂದು ಸೆಲ್ಫ್ ಡೌಟ್ ಇರ್ಬೋದು, ಮತ್ತು ಹೊರಗಡೆಯಿಂದ ತುಂಬ ಇನ್ಫ್ಲೂಯೆನ್ಸಸ್ ಆಗಿ ನಿಮ್ಮನ್ನು ನೀವು ತಡೀತಿರ್ಬೋದು. ಬಟ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ನೀವು ಪಾರ್ವತಿ ಮಾ ಹೇಳ್ತಾ ಇರೋದು, ನೀವು ಆ ಸ್ಟ್ರೆಂತ್ನ, ಆ ವಿಲ್ ಪವರ್ ನಿಮಗೆ ಆ್ಯಕ್ಚುಲಿ ಸೆಕೆಂಡ್ ಟೀಚಿಂಗ್ ತುಂಬ ಸ್ಟ್ರಾಂಗಾಗಿ ಅಪ್ಲಿಕೇಬಲ್ ಆಗ್ತಾ ಇದೆ. ವಿಲ್ ಪವರ್, ಡೆಡಿಕೇಶನ್ ಆ್ಯಂಡ್ ಫೋಕಸ್. ಓಕೆ, ತುಂಬ ಇಂಪಾರ್ಟೆಂಟ್ ನಿಮ್ಗೆ ಇವಾಗ. ಮತ್ತು ಅವ್ರಿಗೆ ಪಾರ್ವತಿ ಮಾ ಎಕ್ಸಾಂಪಲ್ ಕೊಟ್ರಲ್ಲ, ಅವ್ರ ಮನೆಯಲ್ಲಿ ನಿನ್ನ ಕೈಲಾಗಲ್ಲ, ನೀನೇ ಫಸ್ಟು, ಈ ಥರ ಯಾವ ಹೆಣ್ಮಕ್ಳು ಮಾಡೋದಿಲ್ಲ, ಯೋಗಿ ಯಾರು ಆಗೋದಿಲ್ಲ ಅಂತೆಲ್ಲ ಹೇಳಿದಾಗ, ಲೈಕ್ ಶಿ ರೆಬಲ್ಸ್, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ. ಆ ಎನರ್ಜಿ ನಿಮಗೆ ಈ ಸಮಯದಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ ಗ್ರೂಪ್ ನಂಬರ್ 2. ದಿಸ್ ಈಸ್ ದ ಟೈಮ್ ಫಾರ್ ಯು ಟು ಚೂಸ್ ಯುವರ್ ಡ್ರೀಮ್. ನಿಮ್ಮ ಡ್ರೀಮ್ನ ನೀವು ನನ್ನ ಕೈಲಿ ಸಾಧ್ಯ ಅಂತ ಆ ವಿಲ್ ಪವರ್ನ, ಡೆಡಿಕೇಶನ್ನ ನಿಮ್ಮಲ್ಲಿ ನೀವು ತಂದ್ಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಗೇನ್ ಅಷ್ಟು ಡೆಡಿಕೇಶನ್ ಬರಬೇಕಂತ ಅಂದರೆ ಯು ಹ್ಯಾವ್ ಟು ಫಾಲ್ ಇನ್ ಲವ್ ವಿತ್ ಯುವರ್ ಡ್ರೀಮ್. ಓಕೆ, ಆಬ್ಸಲ್ಯೂಟ್ಲಿ ದ ಚಾಯ್ಸ್, ದ ಟೈಮ್ ಹ್ಯಾಸ್ ಕಮ್. ನೀವು ಚೂಸ್ ಮಾಡೋದಕ್ಕೆ. ಐ ಚೂಸ್ ಟು ಫಾಲೋ ಮೈ ಡ್ರೀಮ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ, ಐ ಚೂಸ್ ಟು ಫಾಲೋ ಮೈ ಡ್ರೀಮ್ ಅಂತ ಹೇಳಿ. ಸೊ ಸಮಯ ಬಂದಿದೆ ಟು ಚೂಸ್. ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇವಾಗ, ಚೂಸ್ ಮಾಡ್ಕೋಬೇಕು. ನಾನು ಈ ದಾರಿನ ಫಾಲೋ ಮಾಡ್ತಾ ಇದ್ದೀನಿ, ನಾನು ಈ ಡ್ರೀಮ್ನ ಅಚೀವ್ ಮಾಡ್ತೀನಿ, ನಾನು ಇದನ್ನು ಪಡಿತೀನಿ. ಸೊ ಆ ವಿಲ್ ಪವರು, ಡೆಡಿಕೇಶನ್ನು, ಫೋಕಸ್ಸು, ಮತ್ತು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ನೀವು ಟು ಫಾಲ್ ಇನ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯು ಆರ್ ಮೇಕಿಂಗ್ ಅ ವೆರಿ ಇಂಪಾರ್ಟೆಂಟ್ ಚಾಯ್ಸ್ ಇವಾಗ ಗ್ರೂಪ್ ನಂಬರ್ 2.
ಆ್ಯಂಡ್ ಚೂಸ್ ಯು ಅಂತ ಹೇಳ್ತಾ ಇದ್ದಾರೆ. ಚೂಸ್ ಯು. ಹೊರಗಡೆ ಜನರು ಹೇಳ್ತಾ ಇರೋದನ್ನು ಚೂಸ್ ಮಾಡಬೇಡಿ. ನಿಮ್ಮ ಒಳಗಡೆಯಿಂದ ಏನು ಬರ್ತಾ ಇದೆ ವಾಯ್ಸು ಅದನ್ನು ಚೂಸ್ ಮಾಡಿ. ನಿಮ್ಮ ಆಸೆ, ನಿಮ್ಮ ಒಳಗಡೆ ಇರೋ ಆ ಹೋಪ್ನ, ಭರವಸೆನ ಚೂಸ್ ಮಾಡಿ. ಅಕ್ರಾಸ್ ದ ವಾಟರ್. ಇದು ಬ್ರಿಡ್ಜ್, ಕ್ರಾಸಿಂಗ್ ದ ಬ್ರಿಡ್ಜ್. ಇದು ಕ್ರಾಸಿಂಗ್ ದ ಬ್ರಿಡ್ಜ್ ಅಂತ ಅಂದರೆ ನೀವು ನೀವು ಇಲ್ಲಿ ನಿಂತಿದ್ದೀರಾ ಆ್ಯಂಡ್ ಶಿ ಈಸ್ ಲುಕಿಂಗ್ ಟು ಕ್ರಾಸ್ ದ ಬ್ರಿಡ್ಜ್ ಅಕ್ರಾಸ್ ದ ವಾಟರ್. ಅವ್ರಿಗೆ ಬೇಕಾಗಿರೋದು ಬಂದು ಆ ನದಿ ಆ ತೀರದಲ್ಲಿದೆ, ನೀವು ಈ ತೀರದಲ್ಲಿದ್ದೀರಾ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕಂತ ಅಂದರೆ, ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಬೇಕಂತ ಅಂದರೆ ನೀವು ಆ ಬ್ರಿಡ್ಜ್ನ ಕ್ರಾಸ್ ಮಾಡಲೇಬೇಕು. ಈಗ ಪಾರ್ವತಿ ಬಂದು ತಪಸ್ಸಿಗೆ ನಿಂತ್ಕೊಳ್ತಾರಲ್ಲ, ಶಿವ ಒಲಿತಾರ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ತಪಸ್ಸಿಗೆ ನಿಂತ್ಕೊಳ್ತೀನಿ, ಅದೇನಾಗುತ್ತೆ ನೋಡ್ತೀನಿ ಅಂತ ಹೇಳಿ. ಸೊ ದ ಟೈಮ್ ಹ್ಯಾಸ್ ಕಮ್ ಫಾರ್ ಯು ಟು ಕ್ರಾಸ್ ದ ಬ್ರಿಡ್ಜ್. ಬ್ರಿಡ್ಜ್ ಕ್ರಾಸ್ ಮಾಡಬೇಕಾದ್ರೆ ಹೈಟ್ ಅಂದರೆ ಭಯ ಇರ್ಬೋದು, ನೀರಂದರೆ ಭಯ ಇರ್ಬೋದು, ಗಾಳಿ ಬಂದರೆ ಆ ಬ್ರಿಡ್ಜ್ ಆಡುತ್ತೆ ಅಂತ ಭಯ ಇರ್ಬೋದು, ಬಿದೋಗ್ತೀನಿ ಅಂತ ಭಯ ಇರ್ಬೋದು, ಜನರು ಹಿಂದ್ಗಡೆಯಿಂದ ನಿಂತ್ಕೊಂಡು ಕಿರ್ಚ್ಕೋಬೋದು, ಆಗಲ್ಲ ನಿನ್ನ ಕೈಲಿ ಬಿದೋಗ್ತೀಯಾ ಅಂತ ಹೇಳಿ. ಬಟ್ ಇದನ್ನೆಲ್ಲ ಧೈರ್ಯವಾಗಿ ನಿಂತ್ಕೊಂಡು ನೀವು ಇಲ್ಲ ನಾನು ಕ್ರಾಸ್ ಮಾಡ್ತೀನಿ, ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ನಿಂತ್ಕೊಳ್ಳೋ ಅಂತ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರೂಪ್ ನಂಬರ್ 2, ಏನು ಮಾಡ್ತಾ ಇದ್ದೀರಾ? ವಾಟ್ ಈಸ್ ಯುವರ್ ಡ್ರೀಮ್? ವಾಟ್ ಈಸ್ ಯುವರ್ ಆಸ್ಪಿರೇಷನ್? ವೆರಿ ಪವರ್ಫುಲ್. ಪಾರ್ವತಿ, ವರ್ಕ್ ವಿತ್ ಪಾರ್ವತಿ. ಇವಾಗ ಶಿ ಈಸ್ ದ ಗಾಡೆಸ್. ವಿಲ್ ಪವರು, ಡೆಡಿಕೇಶನ್, ಲವ್ ಇದೆಲ್ಲ ಅಂತ ಅಂದರೆ ಗಾಡೆಸ್ ಪಾರ್ವತಿ ಈಸ್ ಯುವರ್ ಗಾಡೆಸ್. ಸೊ ಡೆಫಿನೆಟಾಗಿ ಅವ್ರ ಜೊತೆ ವರ್ಕ್ ಮಾಡಿ. ತುಂಬ ಹಿಂದೆ ಮುಂದೆ ಯೋಚಿಸ್ತಾ ಇದ್ದೀರಾ ನೀವು, ತುಂಬ ಭಯ ಇರ್ಬೋದು. ದೆರ್ ಇಸ್ ಸಮ್ ಸಾರ್ಟ್ ಆಫ್ ಫಿಯರ್ ವಿಚ್ ಇಸ್ ಸ್ಟಾಪಿಂಗ್ ಯು. ಗ್ರೂಪ್ ನಂಬರ್ 2, ಕಂಟಂಪ್ಲೇಷನ್ ಅಂತ ಅಂದರೆ ನಿಮ್ಮನ್ನು ನೀವು ಪ್ರಶ್ನಿಸಿ. ಅದನ್ನೇ ಕೇಳಿದವರು. ಓಕೆ ಕಂಟಂಪ್ಲೇಷನ್ ಯಾಕೆ ಅಂತ ಅಂದರೆ ಅವರು ಫಸ್ಟ್ ನಿಮಗೆ ಕ್ವೆಶನ್ಸ್ ಕೇಳಿದ್ರಲ್ಲ, ಆ ಕ್ವೆಶನ್ಸ್ ಮೇಲೆಲ್ಲ ಗಮನ ಕೊಡಿ ಇವತ್ತು. ವಾಟ್ ಈಸ್ ಸ್ಟಾಪಿಂಗ್ ಮೀ, ಹೂ ಇಸ್ ಸ್ಟಾಪಿಂಗ್ ಮೀ ಆ್ಯಂಡ್ ವೈ ಇಟ್ ಇಸ್ ಸ್ಟಾಪಿಂಗ್ ಮೀ. ಆ 3 ಪ್ರಶ್ನೆ ನೀವು ಕಂಟಂಪ್ಲೇಟ್ ಮಾಡಿದರೆ ನಿಮಗೆ ಉತ್ತರ ಸಿಗತ್ತೆ. ನೀವು ಮುಂದೆ ಹೋಗೋದಕ್ಕೆ, ಈ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ ಧೈರ್ಯ ಬರುತ್ತೆ, ಡಿಸಿಷನ್ ಮಾಡೋದಕ್ಕೆ ಧೈರ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಟಂಪ್ಲೇಟ್. ಸೊ ಆ ಪ್ರಶ್ನೆಗಳನ್ನೆಲ್ಲ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಬಿಕಾಸ್ ಯು ಹ್ಯಾವ್ ದ ಪವರ್, ಯು ಹ್ಯಾವ್ ದ ಕೆಪಾಸಿಟಿ. ನಿಮಗೆ ಈ ಲೆಗಸಿ ಬಿಟ್ಟು ಹೋಗೋದು, ದೊಡ್ಡದಾಗಿ ಏನಾದರೂ ಸಾಧಿಸೋ ಅಂಥ ಕೆಪಾಸಿಟಿ ನಿಮಗಿದೆ. ನೀವೇನಾದರೂ ಆ್ಯಕ್ಟರು, ಆ್ಯಕ್ಟ್ರೆಸ್ಸು, ಏನೇ ಇರಲಿ ನಿಮ್ಮ ಜೀವನದಲ್ಲಿ, ಯು ಹ್ಯಾವ್ ದ ಕೆಪಾಸಿಟಿ ಟು ಡೂ ದ್ಯಾಟ್. ಓಕೆ, ಸೊ ವಾವ್, ಅಮೇಝಿಂಗ್. ಹಾರ್ಟ್ ಆಫ್ ಗಾಡ್. ಲುಕ್ ಎಟ್ ದ ಪೋರ್ಟಲ್. ಗ್ರೂಪ್ ನಂಬರ್ 2, ಏನು ತಡಿತಾ ಇಲ್ಲ. ದೇರ್ ಇಸ್ ನೋ ಅಬ್ಸ್ಟೆಕಲ್. ನೀವು ಡಿಸೈಡ್ ಮಾಡೋದು, ನಿಮ್ಮ ಮೈಂಡ್ ಸೆಟ್ಟು ತುಂಬ ಇಂಪಾರ್ಟೆಂಟ್ ಇವಾಗ ನಿಮಗೆ. ಸೊ ನಿಮ್ಮ ಡಿಸಿಷನಿಂದ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಬಿಗ್ ಬ್ರೇಕ್ ಥ್ರೂಸು. ನೀವು ಏನು ಮಾಡೋದಕ್ಕೆ ಹೆದರ್ಕೊಳ್ತಾ ಇದ್ದೀರಾ, ನಿಮ್ಮ ಸಕ್ಸಸ್ ಅಲ್ಲೇ ಇರೋದು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ನಿಮ್ಮ ಬ್ರೇಕ್ ಥ್ರೂ ಅಲ್ಲೇ ಇರೋದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಫೇಸ್ ದ ಫಿಯರ್. ಓಕೆ, this is the time for you to cross the bridge, face your fear. Heart of God. ನಿಮ್ಮ ಹಾರ್ಟಲ್ಲಿ ಅಂಥ ಒಂದು ಪವರ್ ಇದೆ. ಆ ಇಚ್ಛಾಶಕ್ತಿ, ಇಂಟೆನ್ಷನ್, ವಿಲ್ ಪವರ್ನ ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಓಕೆ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಗ್ರೂಪ್ ನಂಬರ್ 2, ಹೆದರ್ಕೋಬೇಡಿ. ಏನು ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಗೊತ್ತಿಲ್ಲ. ದ ಲಾಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಲವರ್ಸ್. ಈ ಕಾರ್ಡ್ ಸ್ಪೆಷಲಿ ನನಗೆ ಲವರ್ಸ್ ಅನ್ನೋದಕ್ಕಿಂತ ದಿಸ್ ಈಸ್ ಫಾಲಿಂಗ್ ಇನ್ ಲವ್ ವಿತ್ ವಾಟ್ ಯು ಆರ್ ಡೂಯಿಂಗ್. ಓಕೆ, ನಾವು ಪ್ರೀತಿನಲ್ಲಿದ್ದಾಗ ಅವ್ರನ್ನ ಪಡೆಯೋದಕ್ಕೆ ನಾವು ಏನು ಬೇಕಾದರೂ ಮಾಡೋ ಧೈರ್ಯ ಹೆಂಗೆ ಬರುತ್ತೆ ಅಲ್ವಾ? ನಾವು ಏನಾದರೂ ಫಿಸಿಕಲಿ ಒಬ್ಬರ ಮೇಲೆ ನಮಗೆ ಅಟ್ರಾಕ್ಷನು, ಪ್ರೀತಿ ಬಂದಾಗ ಅವ್ರನ್ನ ಪಡೆಯೋದಕ್ಕೆ ಏನು ಬೇಕಾದ್ರೂ ಮಾಡೋದಕ್ಕೆ ತಯಾರಾಗ್ಬಿಡ್ತೀವಲ್ಲ. ಅಪ್ಪ ಅಮ್ಮ ಎಲ್ಲರನ್ನೂ ಫೇಸ್ ಮಾಡಿ, ಇಡೀ ಸೊಸೈಟಿನ ಫೇಸ್ ಮಾಡಿ. ಹೌ? ಬಿಕಾಸ್ ಯು ಹ್ಯಾವ್ ಫಾಲನ್ ಇನ್ ಲವ್ ವಿತ್ ದಟ್ ಪರ್ಸನ್. ಸೊ ಗಾಡೆಸ್ ಪಾರ್ವತಿ ಮಾ ಹೇಳ್ತಾ ಇರೋದು, ಯು ಹ್ಯಾವ್ ಟು ಫಾಲ್ ಇನ್ ಲವ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ವಿತ್ ಎವ್ರಿಥಿಂಗ್. ನಿಮ್ಮ ಡ್ರೀಮ್ ಜೊತೆ ಇರ್ಬೋದು, ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ಡಿಸೈರ್ಸ್ ಇರ್ಬೋದು, ಏನೇ ಇರಲಿ ನಿಮ್ಮ ಜೀವನದಲ್ಲಿ, ಫಾಲ್ ಇನ್ ಲವ್ ಆ್ಯಸ್ ಇಫ್ ಯು ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಯುವರ್ ಲವರ್. ಆವಾಗ ಮಾತ್ರನೇ ನಿಮ್ಮ ಡ್ರೀಮ್ನ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಫಸ್ಟ್ 2 ಟೀಚಿಂಗ್ಸ್, ಲವ್ ಆ್ಯಂಡ್ ಪ್ಯಾಷನ್, ವಿಲ್ ಪವರ್, ಡೆಡಿಕೇಶನ್ ಮತ್ತು ಫೋಕಸ್, ಇದೆಲ್ಲ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಶಿ ಈಸ್ ಟೆಲಿಂಗ್ ಯು ಟು ಫಾಲ್ ಇನ್ ಲವ್ ವಿತ್ ಯುವರ್ ಡ್ರೀಮ್, ಫಾಲ್ ಇನ್ ಲವ್ ವಿತ್ ಯುವರ್ ಫ್ಯೂಚರ್, ಫಾಲ್ ಇನ್ ಲವ್ ವಿತ್ ಯೋರ್ ಸೆಲ್ಫ್.
ಓಕೆ, ಸೊ ಅದು ನಿಮಗೆ ಸ್ಪೆಷಲ್ ಮೆಸೇಜಸ್ಸು ಫ್ರಮ್ ಗಾಡೆಸ್ ಪಾರ್ವತಿ ಮಾ, ದ ಬ್ಯೂಟಿಫುಲ್ ಗಾರ್ಜಿಯಸ್ ಪವರ್ಫುಲ್ ಪಾರ್ವತಿ ಮಾ ಇಂದ ಮೆಸೇಜಸ್ಸು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓ ಮೈ ಗಾಡ್, ದಿಸ್ ಈಸ್ ಅಮೇಝಿಂಗ್ ಮೆಸೇಜಸ್. ನಿಮಗೆ ಗ್ರೂಪ್ ನಂಬರ್ 2 ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಕ್ಯೂರಿಯಸ್ ಟು ನೋ ನಿಮ್ಗೆ ಈ ಥರ ರೀಡಿಂಗ್ಸ್ ಇಷ್ಟನಾ ಅಂತ ಹೇಳಿ. ಬಿಕಾಸ್ ಎಷ್ಟೊಂದು ಗಾಡೆಸಸ್ನ ಇದೇ ಥರ ಸ್ಟೋರಿ ಹೇಳ್ತಾ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ. ಫಾಲ್ ಇನ್ ಲವ್ ಗ್ರೂಪ್ ನಂಬರ್ 2 ವಿತ್ ಯೋರ್ ಡ್ರೀಮ್ಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.